ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಹಿಂದಿನ ಅಧ್ಯಾಯದಲ್ಲಿ ಭಗವಾನ್ ಮಹಾದೇವನು ತನ್ನ ಸತಿಯಾದಂತಹ ಪಾರ್ವತಿಗೆ ಶ್ರೀರಾಮನ ಕಥೆಯನ್ನು ಹೇಳಲು ಪ್ರಾರಂಭಿಸಿರುವನು. ಆಕೆಯ ಮನದಲ್ಲಿದ್ದ ಸಂಶಯ ನಿವಾರಣೆಗಾಗಿ ಯಾವ ಪರಬ್ರಹ್ಮನು ದಶರಥ ಪುತ್ರನಾಗಿ ಭೂಮಿಯಲ್ಲಿ ಮಾನವನಾಗಿ ರಾಮಾವತಾರವನ್ನು ಮಾಡಿದನು, ಅದೇ ಶ್ರೀರಾಮಚಂದ್ರ ಪ್ರಭುವೇ ಪರಬ್ರಹ್ಮನು, ಪರಬ್ರಹ್ಮನೇ ಶ್ರೀರಾಮಚಂದ್ರ ಪ್ರಭುವು ಎಂಬುದನ್ನು ಸ್ಪಷ್ಟವಾಗಿ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿ ಪಾರ್ವತಿಯ ಮನಸ್ಸಿನಲ್ಲಿದ್ದ ಸಂಶಯವನ್ನು ಸಂಪೂರ್ಣವಾಗಿ ಮಹಾದೇವನು ಪರಿಹರಿಸಿರುವನು. ಆ ನಂತರದಲ್ಲಿ ಶ್ರೀರಾಮನು ಅಂದರೆ ಭಗವಂತನು ಶ್ರೀರಾಮನ ಅವತಾರವನ್ನು ತಾಳುವುದಕ್ಕೆ ಹಲವು ಕಾರಣಗಳನ್ನು ಸೂಚಿಸುತ್ತಾ ಆ ನಡುವೆ ನಾರದರು ಕೊಟ್ಟಂತಹ ಒಂದು ಶಾಪವೂ ಕಾರಣವಾಗಿದೆ ಎಂದು ಹೇಳಿದಾಗ ಆಕೆಗೆ ಆಶ್ಚರ್ಯವಾಗುತ್ತದೆ. ನಾರದರಂತಹ ಮಹಾಜ್ಞಾನಿಗಳು ಹಾಗೂ ಅಪ್ರತಿಮ ಹರಿಭಕ್ತರು ಸ್ವತಃ ಹರಿಯನ್ನೇ ಶಪಿಸಲು ಕಾರಣವೇನೆಂದು, ಅಂದರೆ ಆ ರೀತಿಯಾದ ಅಜ್ಞಾನವು ಅವರ ಮನಸ್ಸನ್ನು ಆವರಿಸಲು ಕಾರಣವೇನೆಂದು ಪಾರ್ವತಿಯು ಕೇಳುತ್ತಾಳೆ. ಆಗ ಪರಮಾತ್ಮನಾದಂತಹ ಮಹಾದೇವನು ಹೇಳುತ್ತಾನೆ, ಅಜ್ಞಾನವು ಜ್ಞಾನವು ಎಂಬುದು ಯಾವುದೂ ಇಲ್ಲ, ಎಲ್ಲವೂ ಶ್ರೀ ಪ್ರಭು ರಾಮಚಂದ್ರನ ಲೀಲೆಯಂತೆಯೇ ನಡೆಯುತ್ತಿರುವುದೆಂದು. ಬೋಲೆ ಬಿಹಸಿ ಮಹೇಶ ತಬ ಜ್ಞಾನಿ ಮೂಢನ ಕೋಯಿ ಜಹಿ ಜಸ ರಘುಪತಿ ಕರಹಿ ಜಬಸೋ ತಹತೆ ಹಿ ಛನ ಹೋಯಿ. ಶಿವನು ನಕ್ಕು ನುಡಿದನು, ಜಗತ್ತಿನಲ್ಲಿ ಅಜ್ಞಾನಿಯೂ ಯಾರೂ ಇಲ್ಲ, ಜ್ಞಾನಿಯೂ ಯಾರೂ ಇಲ್ಲ, ಎಲ್ಲವೂ ಶ್ರೀ ರಘುನಾಥನ ಸಂಕಲ್ಪಾನುಸಾರವಾಗಿಯೇ ನಡೆಯುತ್ತಾಗಿದೆ. ಕಹವು ರಾಮಗುಣಗಾಥ ಭರದ್ವಾಜ ಸಾದರ ಸುನಹು ಭವಭಂಜನ ರಘುನಾಥ ಭಜು ತುಳಸಿ ತಜಿಮಾನಮದ. ಯಾಜ್ಞವಲ್ಕ್ಯರು ಹೇಳುತ್ತಾರೆ, ಹೇ ಭರದ್ವಾಜ, ನಾನು ಶ್ರೀರಾಮಚಂದ್ರನ ಗುಣಗಳ ಕಥೆಯನ್ನು ಹೇಳುತ್ತೇನೆ, ನೀನು ಆದರದಿಂದ ಆಲಿಸು. ಆಗ ತುಳಸಿದಾಸರು ಹೇಳುತ್ತಾರೆ, ಮನಸ್ಸೇ, ದುರಭಿಮಾನವನ್ನು ಗರ್ವವನ್ನು ತೊರೆದು ಭವಭಂಜಕವಾದ ರಘುನಾಥನನ್ನು ಭಜಿಸು ಎಂದು. ಹಿಮಗಿರಿ ಗುಹಾ ಏಕ ಅತಿ ಪಾವನಿ ಬಹ ಸಮೀಪ ಸುರಸರಿ ಸುಹಾವನಿ ಆಶ್ರಮ ಪರಮ ಪುನೀತ ಸುಹಾವ देखी देव ऋषि मन अति भाव निरखि शैल सरि विपिन विभाग भयवु रमापति पद अनुराग सुमिरत हर्षि श्राप गति बाधी सहज बिमल मन लागी समाधि मुनि गति देखी धुरेश डेराना काम ही बोल की हसन माना सहित सहाय जाहु मम हेतु चले बुहर शिहिय जल चर केतु सुनासीर मन महु अति त्रासा चहत देव ऋषि मम पुरभास जी कामी लोलुप जगमाही कुटिल काक इव सबहि डेराही. ಹಿಮಾಲಯ ಪರ್ವತದಲ್ಲಿ ಅತಿ ಪವಿತ್ರವಾದ ಒಂದು ಗುಹೆಯಿತ್ತು. ಅದರ ಸಮೀಪದಲ್ಲಿ ನಿರ್ಮಲವಾದ ಗಂಗಾ ನದಿಯು ಹರಿಯುತ್ತಿದ್ದಳು. ಆ ಪರಮ ಪವಿತ್ರವೂ ಸುಂದರವೂ ಆದ ಆಶ್ರಮವನ್ನು ಕಂಡು ನಾರದ ಮುನಿಯ ಮನಸ್ಸು ಪ್ರಫುಲ್ಲಗೊಂಡಿತು. ಸುಂದರವಾದ ಆ ಪರ್ವತ ಶಿಖರಗಳು, ನದಿ ವನಗಳು ಇವುಗಳನ್ನು ನೋಡಿ ನಾರದರಿಗೆ ಭಗವಾನ್ ಲಕ್ಷ್ಮೀಪತಿಯ ಚರಣಗಳಲ್ಲಿ ಪ್ರೇಮ ಭಕ್ತಿ ಹುಕ್ಕಿ ಹರಿಯಿತು. ಹರಿಸ್ಮರಣೆ ಪ್ರಾರಂಭಿಸುತ್ತಲೇ ಅವರಿಗೆ ನಿಂತಲ್ಲಿ ನಿಲ್ಲಬೇಡ ಎಂದು ದಕ್ಷ ಬ್ರಹ್ಮನು ಕೊಟ್ಟ ಶಾಪ ಪ್ರಭಾವವು ಕೂಡ ಉಂಟಾಗಲಿಲ್ಲ. ಅವರ ಮನಸ್ಸು ಸಹಜವಾಗಿಯೇ ನಿರ್ಮಲವಾಗಿದ್ದುಕೊಂಡು ಬೇಗನೆ ಸಮಾಧಿ ಹತ್ತಿತು. ಇಲ್ಲದಿದ್ದರೆ ಸಾಮಾನ್ಯವಾಗಿ ನಾರದರು ನಿಂತಲ್ಲಿ ನಿಲ್ಲುವವರಲ್ಲ, ನಿರಂತರವಾಗಿ ಮೂರು ಲೋಕದಲ್ಲಿಯೂ ಸಂಚರಿಸುತ್ತಿರುವವರಿಗೆ ಆ ಕ್ಷಣದಲ್ಲಿ ಸಮಾಧಿ ಹತ್ತಿತು.
ನಾರದ ಮುನಿಯ ಆ ತಪೋ ನಿಮಗ್ನ ಸ್ಥಿತಿಯನ್ನು ಕಂಡ ದೇವೇಂದ್ರನು ಕೂಡ ಭಯಗೊಂಡನು. ಕೂಡಲೇ ಅವನು ಮನ್ಮಥನನ್ನು ಕರೆಸಿ ಅವನ ಆದರ ಸತ್ಕಾರಗೈದು ಹೇಳಿದನು, ನನ್ನ ಸಹಾಯಕ್ಕಾಗಿ ನೀನು ನಿನ್ನ ಸಹಾಯಕರೊಂದಿಗೆ ಹೋಗಿ ನಾರದರ ತಪಸ್ಸನ್ನು ಭಂಗಗೊಳಿಸಬೇಕು. ಇದನ್ನು ಕೇಳಿ ಮೀನಕೇತನನಾದ ಕಾಮದೇವನು ಹರ್ಷದಿಂದ ಹೊರಟು ಹೋದನು. ದೇವಋಷಿ ನಾರದರು ನನ್ನ ಅಮರಾವತಿಯನ್ನು ಬಯಸುತ್ತಿರುವರು. ಯಾರೇ ತಪಸ್ಸು ಮಾಡಲು ಕುಳಿತರೂ ಅವರು ನನ್ನಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವರು ಎಂಬ ಭಯ ಇದ್ದೇ ಇರುವುದು. ಇಂದಿನ ರಾಜಕಾರಣಿಗಳಲ್ಲೂ ಅಷ್ಟೇ ತಾನೆ. ಯಾರೋ ತಮ್ಮ ಸ್ವಇಚ್ಛೆಯಿಂದ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸಮಾಜಕ್ಕೆ ಉಪಕಾರ ಮಾಡಿದರೆ ಸಾಕು, ನಾಳೆ ಎಲ್ಲಿ ಅವರು ರಾಜಕಾರಣಕ್ಕಿಳಿದು ತಮ್ಮ ಅಧಿಕಾರವನ್ನು ಕಸಿದುಕೊಂಡು ಬಿಡುವರೋ ಎಂಬ ಭಯ ಅವರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ಸಮಾಜದಲ್ಲಿ ಅವರ ಮರ್ಯಾದೆಗೆ ಭಂಗವನ್ನು ತಂದು ಬಿಡುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದೇವಋಷಿ ನಾರದರು ನನ್ನ ಅಮರಾವತಿಯನ್ನೇ ಬಯಸುತ್ತಿರುವರು ಎಂದು ಇಂದ್ರನ ಮನದಲ್ಲಿ ಭಯವಿತ್ತು. ಜಗತ್ತಿನಲ್ಲಿ ಯಾರು ಕಾಮಿಗಳೋ ಲೋಭಿಗಳೋ ಅವರು ಕುಟಿಲವಾದ ಕಾಗೆಯಂತೆ ಯಾರನ್ನು ಕಂಡರೂ ಹೆದರುತ್ತಾರೆ. ಸೂಖಲಾಡಲೈ ಭಾಗ ಸಟಸ್ವಾನ ನಿರಖಿ ಮೃಗರಾಜ ಚಿನೀಲೈ ಜನಿಜಾನ ಜಡ ತಿಮಿ ಸುರಪತಿ ನಲಾಜ. ಮೂಳೆಯೊಂದನ್ನು ಕಚ್ಚಿಕೊಂಡಿದ್ದ ಒಂದು ಮೂರ್ಖ ನಾಯಿಯು ಸಿಂಹವನ್ನು ಕಂಡದ್ದೇ ತಡ ತನ್ನ ಮೂಳೆಯನ್ನು ಅದೆಲ್ಲಿ ಕಸಿದುಕೊಂಡು ಬಿಡುವುದು, ಅಂದರೆ ಆ ಸಿಂಹವೂ ಆ ಮೂಳೆಗಾಗಿ ಆಸೆ ಪಡುವುದೋ ಎಂಬ ಭಯದಲ್ಲಿ ಕ್ಷುದ್ರವಾದ ನಾಯಿಯೊಂದು ಸಿಂಹವನ್ನು ಕಂಡು ತನ್ನ ಮೂಳೆಯನ್ನು ಕಿತ್ತುಕೊಂಡೀತು ಎಂದು ಹೆದರಿ ಓಡಿ ಹೋಗುವಂತೆಯೇ ಆ ಇಂದ್ರನಿಗೂ ನಾರದರು ಯಾರು ದೇವರಾಜ್ಯವನ್ನೇ ಪಡೆದಿದ್ದರು, ನಾರಾಯಣನ ಹರಿಭಕ್ತಿ ಸಾಮ್ರಾಜ್ಯಕ್ಕೆ ಒಡೆಯರಾಗಿದ್ದರು, ಆ ನಾರದರು ಎಂದಾದರೂ ಇಂದ್ರನ ಕ್ಷುಲ್ಲಕವಾದ ದೇವಲೋಕಕ್ಕೆ ಆಸೆ ಪಡುವುದುಂಟೆ? ಆದರೆ ಇಂದ್ರನಿಗೆ ನಾರದರು ತನ್ನ ರಾಜ್ಯವನ್ನು ಕಸಿದುಕೊಳ್ಳುವರು ಎಂದು ಯೋಚಿಸಲು ಸ್ವಲ್ಪವೂ ನಾಚಿಕೆಯಾಗಲಿಲ್ಲ. ತಿಹಿ ಆಶ್ರಮ ಹಿ ಮದನ ಜಬ ಗಯವು ನಿಜ ಮಾಯಾ ಬಸಂತ ನಿರಮಯವು ಕುಸುಮಿತ ಬಿಬಿಧ ಬಿಟಪ ಬಹುರಂಗ ಕೂಜಹಿ ಕೋಕಿಲ ಗೊಂಜಹಿ ಭೃಂಗ ಚಲಿಸುಹಾವನಿ ತ್ರಿವಿಧ ಬಯಾರಿ ಕಾಮಕೃಸಾನು ಬಢಾವನಿಹಾರಿ ರಂಭಾಧಿಕ ಸುರ ನಾರಿ ನಬೀನ ಸಕಲ ಅಸಮಸರ ಕಲಾ ಪ್ರಬೀನ ಕರಹಿಗಾನ ಬಹುತಾನ ತರಂಗ ಬಹುವಿಧಿ ಕ್ರೀಡಹಿ ಪಾನಿ ಪತಂಗ देखी सहाय मदन हर्षान कीन्हेसी पुनि प्रपंच विधि नाना काम कला कछु मुनि व्यापी निज भय डरेवु मनोभव पापी सीम की चापी सकई कोई तासु बड़ रखवार रमापति जासु. ನಾರದರು ಇರುವ ಆಶ್ರಮಕ್ಕೆ ಹೋದ ಮನ್ಮಥನು ತನ್ನ ಮಾಯೆಯಿಂದ ಅಲ್ಲಿ ವಸಂತ ಋತುವನ್ನು ನಿರ್ಮಿಸಿದನು. ವಿವಿಧ ಮರಗಳಲ್ಲಿ ರಂಗುರಂಗಾದ ಹೂಗಳು ಅರಳಿದವು. ಕೋಗಿಲೆಗಳು ಪಂಚಮದ ಎಂಚರಗೈದವು. ದುಂಬಿಗಳು ಝೇಂಕರಿಸಿದವು. ಕಾಮಾಗ್ನಿಯನ್ನು ಕೆರಳಿಸುವ ತಂಗಾಳಿ ಮೆಲುಗಾಳಿ ತಂಬೆಲರು ಸೂಸಿದವು. ಕಾಮಕಲಾ ಪ್ರವೀಣೆಯರಾದ ರಂಭೆಯೇ ಮೊದಲಾದ ನವಯುವತಿಯರಾದ ದೇವಾಂಗನೆಯರು ಬಹುವಿಧವಾದ ರಾಗಾಲಾಪಗಳಿಂದ ಹಾಡತೊಡಗಿದರು. ಕೈಯಲ್ಲಿ ಚೆಂಡು ಹಿಡಿದು ನಾನಾ ವಿಧವಾದ ಆಟ ಆಡತೊಡಗಿದರು. ತನ್ನಗೆ ಸಹಾಯಕರನ್ನು ಕಂಡು ಕಾಮದೇವನು ಹಿಗ್ಗಿ ಹೋದನು. ಅನಂತರ ಅವನು ನಾನಾ ವಿಧವಾದ ಮಾಯಾಜಾಲವನ್ನು ಬೀಸಿದ. ಆದರೆ ಕಾಮದೇವನ ಯಾವ ಆಟವೂ ನಾರದ ಮುನಿಯ ಮುಂದೆ ಸಾಗಲಿಲ್ಲ. ಆಗ ಪಾಪಿಯಾದ ಕಾಮನಿಗೆ ತಾನು ಎಲ್ಲಿ ನಾಶವಾಗಿ ಬಿಡುವೆನೋ ಎಂಬ ಭಯವಾಯಿತು. ಭಗವಾನ್ ಶ್ರೀಹರಿಯ ರಕ್ಷಣೆಯಲ್ಲಿ ಇರುವವರಿಗೆ ಯಾರಾದರೂ ಎಂದಾದರೂ ಕೇಡು ಬಗೆಯಲು ಸಾಧ್ಯವೇ? ಸಹಿತ ಸಹಾಯ ಸಭೀತ ಅತಿಮಾನಿ ಹಾರಿ ಮನಮೈನ ಬಹಸಿ ಜಾಯೇ ಮುನಿ ಚರಣ ತಬಕಹಿ ಸುಠಿ ಆರತ ಬೈನಾ. ಮನ್ಮಥನು ತನ್ನ ಸೋಲನ್ನು ಒಪ್ಪಿಕೊಂಡು ಹೆದರಿ ತನ್ನ ಸಹಾಯಕರೊಂದಿಗೆ ನಾರದ ಮುನಿಯ ಕಾಲುಗಳನ್ನು ಹಿಡಿದುಕೊಂಡು ವಿನಯದಿಂದ ಬೇಡಿಕೊಳ್ಳುತ್ತಾನೆ.
ಭಯೌ ನಾರದ ಮನ ಕಚುರೋಷ ಕಹಿ ಪ್ರಿಯ ಬಚನ ಕಾಮ ಪರಿತೋಷ ನಾಯಿ ಚರಣ ಸಿರು ಅಯಸು ಪಾಯಿ ಗಯವು ಮದನ ತಬ ಸಹಿತ ಸಹಾಯಿ ಮುನಿ ಸುಶೀಲತಾ अपनिकरनी सुरपति सभा जाई सब बरनी सुनि सब के मन आचर जो आवा मुनि ही प्रशंसी करी ही सिरुनावा तब नारद गवने शिव पाही जिता काम अहमिति मन माही मर चरित शंकर ही सुनाये अति प्रिय जानी महेश सिखाये बार बार बिनवौ मुनि तो ही जिमि यह कथा सुनायहु मोही तिमि जनि हरि ही सुनावहु कबहु चलेहु प्रसंग दुरायहु तबहु. ನಾರದರ ಮನಸ್ಸಿನಲ್ಲಿ ಸ್ವಲ್ಪವೂ ಕೋಪ ಬರಲಿಲ್ಲ. ಅವರು ಪ್ರಿಯವಚನವನ್ನು ಹೇಳಿ ಕಾಮನನ್ನು ಸಮಾಧಾನಗೊಳಿಸಿದರು. ಅನಂತರ ಅವನು ಮುನಿಯ ಕಾಲಿಗೆರಗಿ ಅವರ ಅಪ್ಪಣೆ ಪಡೆದು ತನ್ನ ಸಂಗಡಿಗರೊಂದಿಗೆ ಬಂದ ದಾರಿ ಹಿಡಿದನು. ಅವನು ದೇವೇಂದ್ರನ ಆಸ್ಥಾನಕ್ಕೆ ಹೋಗಿ ತನ್ನ ಪ್ರಯತ್ನ ವೈಫಲ್ಯವನ್ನು, ನಾರದರ ತಪೋನಿಷ್ಠೆಯ ಗರಿಮೆಯನ್ನು ವಿವರಿಸಿದನು. ಇದನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಅವರು ನಾರದರನ್ನು ಕೊಂಡಾಡಿ ಶ್ರೀಹರಿಗೆ ತಲೆಬಾಗಿದರು. ಇತ್ತ ನಾರದರು ಕಾಮನನ್ನು ಜಯಿಸಿದನು ಎಂಬ ಗರ್ವದಿಂದ ಒಡಗೊಂಡು ಪರಶಿವನ ಬಳಿಗೆ ಹೋದರು. ಅವರು ಶಿವನ ಬಳಿ ತನ್ನ ಕಾಮ ವಿಜಯದ ಕಥೆಯನ್ನು ಹೇಳಿಕೊಂಡರು. ಮಹಾದೇವನು ನಾರದರನ್ನು ತನ್ನ ಪ್ರಿಯನೆಂದು ಬಗೆದು, ಮುನೀಶ್ವರ, ನೀನು ನನಗೆ ಹೇಳಿದಂತೆ ಈ ಕಾಮ ವಿಜಯದ ವೃತ್ತಾಂತವನ್ನು ಶ್ರೀಹರಿಯ ಮುಂದೆ ಮಾತ್ರ ಹೇಳಬೇಡ, ಏಕೆಂದರೆ ಅದರ ಪ್ರಸಂಗ ಬಂದರೂ ಕೂಡ ಅದನ್ನು ಮರೆಯಾಗಿಸಿಬಿಡು ಎಂದು ಈ ಪ್ರಕಾರ ಸಲಹೆ ನೀಡಿ ಆ ನಾರದರನ್ನು ಎಚ್ಚರಿಸಿದರು. ಆದರೇನು, ಸಂಬೂದೀನ್ ಉಪದೇಶಹಿತ ನಹಿ ನಾರದಹಿ ಸುಹಾನ ಭರದ್ವಾಜ ಕೌತುಕ ಸುನಹು ಹರಿ ಇಚ್ಛಾ ಬಲಮಾನ. ಶಿವನ ಹಿತವಚನಗಳು ನಾರದರಿಗೆ ಪಥ್ಯವಾಗಲಿಲ್ಲ. ಇಲೈ ಭರದ್ವಾಜ, ಅನಂತರ ಜರುಗಿದ ವಿನೋದದ ಕಥೆಯನ್ನು ಕೇಳು. ಶ್ರೀಹರಿಯ ಇಚ್ಛೆಯು ಬಲವತ್ತರವಾದುದು. ಜೀವನದಲ್ಲಿ ನಮ್ಮ ಬದುಕಿನಲ್ಲಿಯೂ ಕೂಡ ಅದೇನೋ ಒಂದು ಘಟನೆ ಜರುಗಿಬಿಡುತ್ತದೆ. ಅದನ್ನು ನಾನೇ ಮಾಡಿದೆ ಎಂಬ ಅಹಂಕಾರದ ಕಾರಣದಿಂದಾಗಿ ಮುಂದೆ ಏನಾಗಬೇಕಿತ್ತು ಅದೆಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳಸಿದಂತೆ ಎಲ್ಲವೂ ನಷ್ಟವಾಗಿ ನಾವೇ ಅಧೋಗತಿಗೆ ಇಳಿಯುವಂತಹ ಸ್ಥಿತಿ ಬರುತ್ತದೆ. ಎಲ್ಲವೂ ಭಗವಂತನ ಲೀಲೆಯಲ್ಲವೇ? ಪ್ರಭು ಶ್ರೀರಾಮಚಂದ್ರನು ತನ್ನ ಲೀಲೆಯಿಂದ ನಮ್ಮನ್ನು ಸೂತ್ರಧಾರಿಯಂತೆ ಆಡಿಸುತ್ತಿರುವಾಗ ಕೇವಲ ಸೂತ್ರದ ಗೊಂಬೆಗಳಾಗಿರುವ ನಾವು ಅದರ ಕುರಿತು ಏನನ್ನು ತಾನೇ ಹೇಳಿಕೊಳ್ಳುವುದು ಯೋಗ್ಯವಾಗುತ್ತದೆ? ಇಲ್ಲಿ ನಾರದರನ್ನು ರಕ್ಷಿಸಿದ್ದು ಸ್ವತಃ ನಾರದರ ತಪೋಶಕ್ತಿಗಿಂತಲೂ ಅಧಿಕವಾಗಿ ಹರಿಭಕ್ತಿ. ಅವರು ನಿರಂತರ ಹರಿಸ್ಮರಣೆಯಲ್ಲಿ ಇದ್ದುದರಿಂದಲೇ ಅವರನ್ನು ಕಾಮನು ಜಯಿಸಲಾಗಲಿಲ್ಲ. ಶಿವನೂ ಕೂಡ ನಿರಂತರವಾಗಿ ರಾಮಸ್ಮರಣೆಯಲ್ಲಿ ಹರಿಸ್ಮರಣೆಯನ್ನೇ ಮಾಡುತ್ತಿದ್ದ ಕಾರಣ ಆ ಸಂದರ್ಭದಲ್ಲಿ ಕಾಮನು ತನ್ನನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಗಮನಿಸಿಯೇ ಆ ಕಾಮನನ್ನು ಸುಟ್ಟು ಹಾಕಿದನು. ಆದರೆ ಶಿವನ ಮಹತ್ತೇ ಬೇರೆ. ಶಿವನ, ಪರಮಾತ್ಮನ, ಭಗವಂತನ ವಿಶೇಷವೇ ಬೇರೆ. ಆತ ಎಲ್ಲೂ ಕೂಡ ಹೇಳಿಕೊಳ್ಳಲಿಲ್ಲ. ಆ ಕ್ಷಣದಲ್ಲಿ ಕಾಮನನ್ನು ಸುಟ್ಟು ಬಿಟ್ಟ. ಅಲ್ಲಿಗೆ ಆತನ ಕೋಪವೂ ಮುಗಿದು ಹೋಯಿತು. ಕೂಡಲೇ ರತಿದೇವಿಯು ಬೇಡಿಕೊಂಡಾಗ ಆ ರತಿದೇವಿಗೆ ಅನಂಗನಾದ ಕಾಮನೊಡನೆಯೇ ಅಂಗಸಂಗ ಸುಖವನ್ನು ಅನುಗ್ರಹಿಸಿ ಭಗವಂತನಾದ ಪರಮಾತ್ಮನು ಮುಂದಾಗಬೇಕಾಗಿರುವ ಲೋಕಹಿತದ ಕಾರ್ಯಕ್ಕಾಗಿ ತಾನು ಗಿರಿಜೆಯನ್ನು ಕೈ ಹಿಡಿಯುವುದು ಅನಿವಾರ್ಯವೂ ಆದುದರಿಂದ ಹಾಗೂ ತನ್ನ ಪೂರ್ವಜನ್ಮದ ಪತ್ನಿಯೂ ಆದುದರಿಂದ ಸಪ್ತ ಋಷಿಗಳ ಮೂಲಕ ಹಿಮವಂತನಿಗೆ ಹೇಳಿ ಕಳುಹಿಸಿ ಆತ ಗಿರಿಜೆಯನ್ನು ವಿವಾಹವಾಗುತ್ತಾನೆ. ಆದರೆ ಎಲ್ಲೂ ತಾನು ಕಾಮನನ್ನು ಜಯಿಸಿದೆ ಎಂದು ಗರ್ವದಿಂದ ಮಾತನಾಡುವುದಿಲ್ಲ. ಏಕೆಂದರೆ ಹರಿ ಮಾಯೆ ಎಂಬುದು, ವಿಷ್ಣು ಮಾಯೆ ಎಂಬುದು ಯಾರಿಂದಲೂ ಅರಿಯಲು ಅಸಾಧ್ಯವಾದಂತಹದ್ದು. ಆ ವಿಚಾರದಲ್ಲಿ ನಾರದರು ಆ ಕ್ಷಣದಲ್ಲಿ ಅದಾವ ಹರಿ ಚಿತ್ತದಿಂದಲೂ ಅದಾವ ಕಾರಣದಿಂದಾಗಿ ಹರಿಯ ಮಾಯೆಯಿಂದಲೂ ಅದನ್ನು ಬಂದು ಕಾಮನನ್ನು ಗೆದ್ದು ಬಿಟ್ಟೆ ಎಂದು ಶಿವನ ಬಳಿ ಹೇಳಿಕೊಳ್ಳುತ್ತಾರೆ. ಶಿವನು ಅವರಿಗೆ ಸಮಾಧಾನವನ್ನು ಹೇಳಿ, ನನ್ನೆದುರೇನೋ ಹೇಳಿದೆ, ಚಿಂತೆಯಿಲ್ಲ, ಆದರೆ ಹರಿಯ ಎದುರಿನಲ್ಲಿ ಮಾತ್ರ ಪ್ರಸಂಗವಶಾತ್ ಬಂದರೂ ಕೂಡ ಹೇಳಿಕೊಳ್ಳಬೇಡ. ಹೀಗೆ ಹೇಳಿಕೊಂಡರೆ ನಿನಗೆ ಮುಂದೇನಾಗುವುದೆಂಬುದನ್ನು ಹರಿಯೇ ಬಲ್ಲ. ರಾಮ ಕಿನ್ಹ ಚಾಹಿ ಸೊಯಿ ಹೋಯಿ
करई अन्यथा अस नहीं कोई, शंभु बचन मुनि मन नहीं भाये, अब बिरंच के लोक सिधाये, एक बार कर तल बर बीना, गावत हरि गुण गान प्रबीना, चेर सिंधु गवने मुनिनाथ, जह बस श्रीनिवास श्रुति माथा, हर्षि मिले उठी राम रमानिकेता, बैठे आसन ऋषि ही समेता, बोले बिहसी चरा चर राया, बहुते दिन न कीन्ही मुनि दाया, कामचरित नारद सब भाषे, यद्यपि प्रथम बरज शिव राखे, अति प्रचंड रघुपति कै माया, जेहि ನಮೋಹ ಅಸಕೋ ಜಗಜಾಯ. ಶ್ರೀರಾಮನ ಸಂಕಲ್ಪದಂತೆಯೇ ಎಲ್ಲವೂ ನಡೆಯುತ್ತದೆ. ಅದಕ್ಕೆ ವಿರುದ್ಧವಾಗಿ ಯಾವುದೂ ನಡೆಯಲಾರದು. ಏನ ವಿನಾ ತೃಣಮಪಿ ನ ಚಲತಿ. ಆ ವಿಚಾರವನ್ನೇ ಶಿವನು ಹೇಳಿದರೂ ಕೂಡ ಶಿವನ ಹಿತವಚನಗಳು ನಾರದರಿಗೆ ಹಿಡಿಸಲಿಲ್ಲ. ಆಗ ಅವರು ಅಲ್ಲಿಂದ ಸೀದಾ ಬ್ರಹ್ಮಲೋಕಕ್ಕೆ ನಡೆದರು. ಬಳಿಕ ಗಾನವಿದ್ಯಾ ಪ್ರವೀಣರಾದ ನಾರದರು ಕೈಯಲ್ಲಿ ಮಹತಿ ಎಂಬ ಶ್ರೇಷ್ಠ ವೀಣೆಯನ್ನೆತ್ತಿಕೊಂಡು ಶ್ರೀಹರಿಯ ಗುಣಗಾನ ಮಾಡುತ್ತಾ ವೇದ ಶಿರೋಭೂಷಣನಾದ ಲಕ್ಷ್ಮೀ ನಿವಾಸನಾದ ಶ್ರೀಮನ್ನಾರಾಯಣನಿದ್ದ ಕ್ಷೀರಸಾಗರವನ್ನು ಸೇರಿದರು. ರಮಾನಿಕೇತನನಾದ ಭಗವಾನ್ ಶ್ರೀ ವಿಷ್ಣುವು ದಿಗ್ಗನೆದ್ದು ಆನಂದದಿಂದ ಮುಗುಳ್ನಗುತ್ತಾ ನಾರದರನ್ನು ಸ್ವಾಗತಿಸಿ ಇಂತೆಂದನು. ಮುನಿಗಳೇ, ಬಹುದಿನಗಳಾದ ಮೇಲೆ ನಿಮ್ಮ ದಯೆ ನಮ್ಮ ಮೇಲಾಗಿದೆ. ಶಿವನು ಮೊದಲೇ ಎಚ್ಚರಿಸಿದ್ದರೂ ನಾರದರು ಕಾಮ ವಿಜಯದ ಕಥೆಯನ್ನು ಮಹಾವಿಷ್ಣುವಿನ ಬಳಿ ವಿಸ್ತಾರವಾಗಿ ಹೇಳಿದರು. ರಘುಪತಿಯ ಮಾಯೆಯು ಅತ್ಯಂತ ಪ್ರಚಂಡವಾದುದು. ಅದರ ಬಲೆಗೆ ಬೀಳದವರು ಈ ಜಗತ್ತಿನಲ್ಲಿ ಯಾರು ತಾನೇ ಇದ್ದಾರೆ? ಅವರನ್ನು ಆ ಮಾಯೆಯಲ್ಲಿ ಬೀಳಿಸಬೇಕೆಂದೋ ಏನು? ಶ್ರೀಹರಿಯು ತಾನೇ ಎದ್ದು ನಾರದರಿಗೆ ಗೌರವವನ್ನು ಸೂಚಿಸಿರುವಾಗ ಶ್ರೀಹರಿಯೇ ಎದ್ದು ಬಂದು ತನಗೆ ಗೌರವವನ್ನು ಸೂಚಿಸಿದನು ಎಂಬ ಅಹಂಕಾರ ನೆತ್ತಿಗೇರುವುದಿಲ್ಲವೇ? ಆ ಕಾರಣದಿಂದಾಗಿ ಆ ವಿಷ್ಣು ಮಾಯೆಯಲ್ಲಿ ಮುಳುಗಿ ನಾರದರು ತಾವು ಗಳಿಸಿದಂತಹ ಕಾಮನ ಮೇಲಿನ ವಿಜಯವನ್ನು ಶಿವನು ಎಚ್ಚರಿಸಿದ್ದರೂ ಕೂಡ ಹರಿಯ ಬಳಿ ವಿಸ್ತಾರವಾಗಿ ಹೇಳಿಕೊಳ್ಳುತ್ತಾರೆ. रूख रूख बदन करी बचन मृदु बोले श्री भगवान, तुम्हारे सुमिरन ते मिटही ಮೋಹ ಮಾರ ಮದಮಾನ. ಶ್ರೀ ಮಹಾವಿಷ್ಣುವು ಉದಾಸೀನ ಭಾವದಿಂದ ಕೇಳಿ ಮೃದು ಮಧುರವಾಗಿ ನಾರದರಲ್ಲಿ ಇಂತೆಂದನು. ಮುನಿವರ್ಯ, ನಿಮ್ಮ ಸ್ಮರಣೆ ಮಾಡಿದ ಮಾತ್ರದಿಂದಲೇ ಶ್ರೀಹರಿಯೇ ಹೇಳುತ್ತಿರುವುದು. ಹರಿಸ್ಮರಣೆಯಿಂದ ನಾರದರು ಕಾಮನನ್ನು ಗೆದ್ದಿದ್ದರು. ಹರಿಯು ಹೇಳುತ್ತಾನೆ, ಮುನಿವರ್ಯ, ನಿಮ್ಮ ಸ್ಮರಣೆ ಮಾಡಿದ ಮಾತ್ರದಿಂದಲೇ ಜನರ ಮೋಹ ಮದ ಕಾಮ ಅಭಿಮಾನ ಇವುಗಳು ತೊಲಗಿ ಹೋಗುತ್ತವೆ. ಅಂತಹುದರಲ್ಲಿ ನಿಮ್ಮನ್ನು ಕೇಳಬೇಕೆ? ಸುನು ಮುನಿ ಮೋಹ ಹೋಯಿ ಮನ ತಾಕೆ, ಜ್ಞಾನ ಬಿರಾಗ ಹೃದಯ ನಗಿ ಜಾಕೆ, ಬ್ರಹ್ಮಚರ ಭ್ರತರತಮತಿ ಧೀರ, ತುಮಹಿ ತುಮಹಿ ಕಿ करगी मनोभव पीरा, नारद कहेವು सहित अभिमान, कृपा तुम्हारी सकल भगवान, करुणानिधि मन दीख बिचारी, उर अंकुर ये उर अंकुर अंकुरವು ಭಗರ ಬತರು ಭಾರಿ, ಬೇಗಿಸೋ ಮೈ ದಾರಿ ಹವು ಮುಖಾರಿ, ಪನಹ ಮಾರ ಸೇವಕ ಹಿತಕಾರಿ, ಮುನಿಕರಹಿತ ಮಮ ಕೌತುಕ ಹೋಯಿ, ಅವಸಿ ಉಪಾಯ ಕರ ಬಿಮೈ ಸೋಯಿ, ತಬ ನಾರದ ಹರಿಪದ ಸಿರನಾಯಿ, ಚಲೆ ಹೃದಯ ಅಹಮಿತಿ ಅಧಿಕಾಯಿ, ಶ್ರೀಪತಿ ನಿಜ ಮಾಯಾ ತಬ ಪ್ರೇರಿ, ಸುನಹು ಕಠಿಣ ಕರನೀತಿ ಕೇರಿ. ಮುನೀಶ್ವರರೇ, ಹೃದಯದಲ್ಲಿ ಜ್ಞಾನ ವೈರಾಗ್ಯಗಳು ಇಲ್ಲದವರು ಮೋಹಕ್ಕೆ ವಶರಾಗುತ್ತಾರೆ. ನೀವಾದರೋ ನೈಷ್ಠಿಕ ಬ್ರಹ್ಮಚಾರಿಗಳು. ಹರಿಯು ನಾರದರನ್ನು ಹೊಗಳುತ್ತಿರುವುದು. ನೀವಾದರೋ ನೈಷ್ಠಿಕ ಬ್ರಹ್ಮಚಾರಿಗಳು, ಸ್ಥಿತಪ್ರಜ್ಞರು. ಹಾಗಿರುವಾಗ ನಿಮ್ಮನ್ನು ಕಾಮದೇವನು ಹೇಗೆ ತಾನೇ ಕಾಡಬಲ್ಲನು? ಶ್ರೀಹರಿಯೇ ಈ ರೀತಿಯಾಗಿ ನಾರದರನ್ನು ಹೊಗಳಿಬಿಟ್ಟರೆ ನಾರದರು ಹೆಮ್ಮೆಯಿಂದ ಬೀಗಿ ಹೇಳಿದರು, ಭಗವಂತ, ಇವೆಲ್ಲ ನಿನ್ನ ಅನುಗ್ರಹ ಫಲವೇ. ಕರುಣಾನಿಧಿಯಾದ ಭಗವಂತನು ಯೋಚಿಸಿ ನೋಡಿದನು.
ನಾರದರ ಮನದಲ್ಲಿ ಗರ್ವದ ಹೆಮ್ಮರ ಮೊಳತಿದೆ. ಬಾಯಲ್ಲಿ ಇದೆಲ್ಲ ನಿನ್ನ ಅನುಗ್ರಹ ಫಲವೇ ಎನ್ನುತ್ತಿದ್ದರೂ ಮನಸ್ಸಿನಲ್ಲಿ ಅಹಂಕಾರ ಮೊಳಕೆಯೊಡೆಯುತ್ತಿದೆ. ಆ ಅಹಂಕಾರವು ಮೊಳಕೆಯೊಡೆದೊಡನೆಯೇ ಕಿತ್ತು ಹಾಕುವುದು ಹರಿಯ ಹರನ ಕರ್ತವ್ಯ. ಅವರು ಹಾಗೆ ಮಾಡುವುದರಿಂದಲೇ ಜನರು ಸಾಮಾನ್ಯವಾಗಿ ಆತನ ಭಕ್ತರು, ಹರಿಭಕ್ತರೇ ಇರಲಿ ಹರನ ಭಕ್ತರೇ ಇರಲಿ, ಅವರಿಗೆ ಅಹಂಕಾರವು ಮೊಳಕೆಯೊಡೆಯುತ್ತಿದ್ದಂತೆಯೇ ಭಗವಂತನು ಮೊಳಕೆಯಲ್ಲೇ ಚಿವುಟಿ ಹಾಕಿಬಿಡುವುದರಿಂದ ಅವರು ಕೊನೆಗೂ ಭಗವಂತನಲ್ಲಿ ಶರಣಾಗುವುದಕ್ಕೆ ಅವಕಾಶವಾಗುತ್ತದೆ. ಭಗವಂತನು ನಿರಂತರವಾಗಿ ನಮ್ಮಲ್ಲಿ ಏಳುತ್ತಲೇ ಇರುವ ಆತನ ವಿಷ್ಣು ಮಾಯೆಗೆ ಸಿಲುಕಿ ನಿರಂತರ ಏಳುತ್ತಲಿರುವಂತಹ ಶಿವನ ಮಾಯೆಗೆ ಸಿಲುಕಿ ಏಳುತ್ತಿರುವ ಆ ದುಷ್ಟಗಳನ್ನು ಮೊಳಕೆಯಲ್ಲಿಯೇ ನಿರಂತರ ಚಿವುಟಿ ಹಾಕುತ್ತಿರಲಿ. ಆ ಮೂಲಕ ಹರಿಪದದಲ್ಲಾಗಲಿ ಹರಪದದಲ್ಲಾಗಲಿ ಹರಿಹರರಲ್ಲಿ ಭೇದವೇನಿದೆ, ಹರಿಹರರ ಪದದಲ್ಲಿ ನಿರಂತರ ಭಕ್ತಿಯು ನೆಲೆಸಿರುವಂತೆ ಆ ಭಗವಂತನೇ ನಮ್ಮನ್ನು ನೋಡಿಕೊಳ್ಳಬೇಕು. ಕರುಣಾನಿಧಿಯಾದ ಭಗವಂತನು ಯೋಚಿಸಿ ನೋಡಿದನು. ನಾರದರ ಮನದಲ್ಲಿ ಗರ್ವದ ಹೆಮ್ಮರ ಮೊಳೆತಿದೆ. ನಾನು ಅದನ್ನು ಈಗಲೇ ಕಿತ್ತೆಸೆಯುತ್ತೇನೆ. ಭಕ್ತರನ್ನು ಕಾಪಾಡುವುದೇ ನನ್ನ ಪ್ರತಿಜ್ಞೆಯಾಗಿದೆ. ನಾರದ ಮುನಿಯ ಶ್ರೇಯಸ್ಸು ಆಗಿ ನನ್ನ ಲೀಲೆಯು ನಡೆಯುವಂತೆ ಉಪಾಯ ಮಾಡುವೆನು. ಆಗ ನಾರದರು ಹರಿಯ ಚರಣಗಳಿಗೆ ಎರಗಿ ಹೊರಟು ಹೋದರು. ಅವರ ಹೃದಯದಲ್ಲಿ ಅಭಿಮಾನವು ಇಮ್ಮಡಿಸಿತು. ಆಗಲೇ ಶ್ರೀಪತಿಯು ತನ್ನ ಮಾಯೆಯನ್ನು ಪ್ರೇರೇಪಿಸಿದನು. ಆ ಮಾಯೆಯ ಚರ್ಯೆಯ ಪ್ರಾಬಲ್ಯವನ್ನು ಕೇಳು. ಬಿರಚೆವು ಮಗಮಹು ನಗರ ತೆಹಿ ಸತ ಜೋ ಜನ ವಿಸ್ತಾರ ಶ್ರೀನಿವಾಸಪುರತೆ ಅಧಿಕ ರಚನಾ ವಿವಿಧ ಪ್ರಕಾರ. ವಿಷ್ಣುಮಾಯ ಪ್ರಭಾವದಿಂದ ಮಾರ್ಗ ಮಧ್ಯದಲ್ಲಿ 100 ಯೋಜನ ವಿಸ್ತೀರ್ಣವುಳ್ಳ ನಗರವೊಂದು ನಿರ್ಮಿತವಾಯಿತು. ಅದರಲ್ಲಿ ನಿರ್ಮಿತವಾದ ಭವನ ವೀಥಿಗಳ ಶೋಭೆಯಿಂದ ಆ ಮಹಾನಗರವು ವೈಕುಂಠಕ್ಕಿಂತಲೂ ಮಿಗಿಲಾಗಿತ್ತು. ಬಸಗಿ ನಗರ ಸುಂದರ ನರ ನಾರಿ ಜನು ಬಹು ಮನಸಿ ಜರತಿ ತನುಧಾರಿ ತಿಹಿಪುರ ಬಸಗಿ ಶೀಲ ನಿಧಿ ರಾಜ ಅಗಣಿತ ಹಯ ಗಯ ಸೇನ ಸಮಾಚ ಸತ ಸುರೇಶ ಸಮ ವಿಭವ ವಿಲಾಸ ರೂಪ ತೇಜ ಬಲ ನೀತಿ ನಿವಾಸ ವಿಶ್ವಮೋಹನೀತ ಸುಕುಮಾರಿ ಶ್ರೀ ವಿಮೋಹ ಜಿಸು ಪುನಿಹಾರಿ सोई हरि माया सुबगुन खानी सुभाता सुखी जाई बखानी करगी स्वयंवर सो नृप बाला आये तह अगणित महिपाला मुनि कौतुकी दगरते ही गयवु पुरबा सिंह सब पूछत भयवु सुनि सब सरित भूपगृह आये ಕರಿ ಪೂಜಾ ನೃಪಮನಿ ಬೈಠಾಯೇ. ಆ ನಗರದಲ್ಲಿದ್ದ ಸ್ತ್ರೀ ಪುರುಷರೆಲ್ಲರೂ ರತಿ ಮನ್ಮಥರೇ ಮೈದಳೆದು ಇರುವರೋ ಎಂಬಂತೆ ಅತಿ ಸುಂದರರಾಗಿದ್ದರು. ಆ ನಗರವನ್ನು ಶೀಲನಿಧಿ ಎಂಬ ರಾಜನು ಆಳುತ್ತಿದ್ದನು. ಅವನ ಬಳಿ ಅಸಂಖ್ಯಾತ ಆನೆ ಕುದುರೆ ಸೈನಿಕರಿದ್ದರು. ಅವನ ವಿಭವ ವಿಲಾಸಗಳು ಇಂದ್ರವೈಭವಕ್ಕೆ 100 ಪಟ್ಟು ಹೆಚ್ಚಾಗಿಯೇ ಇತ್ತು. ಅವನ ರೂಪ ತೇಜಸ್ಸು ಬಲ ಹಾಗೂ ನೀತಿಯ ನಿಲಯನಾಗಿದ್ದನು. ಆತನಿಗೆ ವಿಶ್ವಮೋಹಿನಿ ಎಂಬ ಕನ್ಯೆ ಇದ್ದಳು. ಅವಳ ಅಂದ ಚಂದವನ್ನು ಕಂಡರೆ ಲಕ್ಷ್ಮೀದೇವಿಯು ಮೋಹಗೊಳ್ಳುತ್ತಿದ್ದಳು. ಸರ್ವಗುಣ ಸಂಪನ್ನೆಯಾದ ಆ ರಾಜಕುಮಾರಿಯು ಮಹಾವಿಷ್ಣುವಿನ ಮಾಯಾ ಶಕ್ತಿಯೇ ಆಗಿದ್ದಳು. ಅವಳ ಶೋಭೆಯು ವರ್ಣನಾತೀತವು. ಆ ರಾಜಕುಮಾರಿಯ ಸ್ವಯಂವರ ಏರ್ಪಟ್ಟಿತ್ತು. ಇದರಿಂದಾಗಿ ಅಲ್ಲಿ ಅಸಂಖ್ಯಾತ ರಾಜರು ಬಂದಿದ್ದರು. ಅತಿ ಕುತೂಹಲದಿಂದ ನಾರದರು ಅಲ್ಲಿಗೆ ಹೋಗಿ ನಗರವಾಸಿಗಳಿಂದ ವಿಷಯವನ್ನು ತಿಳಿದುಕೊಂಡರು. ಮತ್ತೆ ನೇರವಾಗಿ ರಾಜನ ಅರಮನೆಗೆ ಹೋದರು. ಅರಸನು ನಾರದ ಮುನಿಯನ್ನು ಸತ್ಕರಿಸಿ ಪೂಜಿಸಿ ಆಸನದಲ್ಲಿ ಕುಳ್ಳಿರಿಸಿದನು. ಆನಿ ದೇಖಾಯಿ ನಾರದ ಹಿ ಭೂಪತಿ ರಾಜಕುಮಾರಿ कहु नाथ गुण दोष सब यही के ಹೃದಯ ವಿಚಾರಿ. ಅನಂತರ ಅವನು ರಾಜಕುಮಾರಿಯನ್ನು ಕರೆದುಕೊಂಡು ಬಂದು ಆ ವಿಶ್ವಮೋಹಿನಿಯಾದ ರಾಜಕುಮಾರಿಯನ್ನು, ಯಾರು ವಿಷ್ಣುಮಾಯಾ ಶಕ್ತಿಯ ಆಗಿರುವಳೋ ಆಕೆಯನ್ನು ಕರೆದುಕೊಂಡು ಬಂದು ನಾರದರಿಗೆ ತೋರಿಸಿ ಹೇಳಿದನು. ಮುನೀಶ್ವರ, ನೀವು ಈಕೆಯ ಗುಣದೋಷಗಳನ್ನು ಪರಿಶೀಲಿಸಿ ತಿಳಿಸಬೇಕು. देखी रूप मुनि बिरति बिसारी बड़ी बारा लगी रहे निहारी
लच्छनता सुबिलोकि भुलाने, हृदय हर्ष नहीं प्रगट बखाने, जो यही बरई अमर सोई होई, समर भूमि तेहि जीत न कोई, सेवहि सकल चराचर ताहि, बरगिसील निधि कन्या जाहि, लक्षण सब बिचारी उर राखे, कछुक बनागी भूपसन भाषे, सुता सुलक्षण कहि कृपन कहि नृप पाहि, नारद चले सोच मन माही, करौ जाई सोई जतन बिचारी, यही प्रकार मोहि बरई कुमारी, जप तप कछु न होई तेहि काला, हे विधि मिलई ಕವನ ವಿಧಿ ಮಾ ಬಾಲ. ರಾಜಕುಮಾರಿಯ ರೂಪವನ್ನು ಕಂಡೊಡನೆ ನಾರದ ಮುನಿಯ ವೈರಾಗ್ಯವೆಲ್ಲವೂ ಆ ಕ್ಷಣದಲ್ಲಿ ಮಾಯವಾಗಿ ಹೋಯಿತು. ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಲೇ ಇದ್ದರು. ಅವಳ ಶುಭ ಲಕ್ಷಣಗಳನ್ನು ನೋಡಿ ನಾರದರು ತಮ್ಮನ್ನು ತಾವೇ ಮರೆತರು. ಹೃದಯದಲ್ಲಿ ಹರ್ಷಿತರಾದರು. ಆದರೆ ವ್ಯಕ್ತವಾಗಿ ಆಕೆಯ ಲಕ್ಷಣಗಳನ್ನು ಹೇಳಲಿಲ್ಲ. ತನ್ನಲ್ಲೇ ತಾನು ತರ್ಕಿಸಿಕೊಂಡರು. ಇವಳನ್ನು ವಿವಾಹವಾಗುವವನು ಅಮರನಾಗುವನು, ಅವನ ಜನ್ಮವು ಧನ್ಯವು, ಅವನು ಸರ್ವವಿಜೇತನಾಗುವನು, ರಣರಂಗದಲ್ಲಿ ಅವನನ್ನು ಯಾರು ಗೆಲ್ಲಲಾರರು. ಇವಳು ವರಿಸುವವನನ್ನು ಚರಾಚರ ಜೀವಿಗಳು ಸೇವೆ ಮಾಡುವರು. ವಾಸ್ತವವಾಗಿ ಅವರು ಹೇಳಿದ್ದೆಲ್ಲವೂ ಶ್ರೀಹರಿಯ ಲಕ್ಷಣಗಳೇ. ಆದರೆ ಅದನ್ನು ತಮಗೇ ಆರೋಪಿಸಿಕೊಂಡರೋ ಏನು. ನಾರದರು ಈ ವಿಧವಾಗಿ ಆಕೆಯ ಶುಭ ಲಕ್ಷಣಗಳನ್ನು ಮನಸ್ಸಿನಲ್ಲೇ ಇರಿಸಿಕೊಂಡರು. ಕೆಲವನ್ನು ತಾನೇ ಕಲ್ಪಿಸಿ ರಾಜನಿಗೆ ಹೇಳಿದರು. ಇವಳು ಬಹಳ ಅದೃಷ್ಟವಂತೆ ಎಂದು ತಿಳಿಸಿ ಹೊರಟು ಹೋದರು. ಬಳಿಕ ಅವರು ತನ್ನಲ್ಲೇ ತಾನು ಆಲೋಚಿಸತೊಡಗಿದರು. ಈ ರಾಜಕುಮಾರಿಯು ನನ್ನನ್ನೇ ವರಿಸುವಂತೆ ಮಾಡಬೇಕು. ಈಗ ಜಪತಪಗಳಿಗೆ ಸಮಯವಿಲ್ಲ. ವಿಧಾತ, ಈ ಹೆಣ್ಣು ನನಗೆ ಹೇಗೆ ದೊರಕುವಳು? ಯಹಿ ಅವಸರ ಚಾಹಿಯ परम शोभा रूप विशाला, जो बिलो की जी जय कुंवरी सब में लई जयमाला. ಈಗ ನಾನು ಈ ರಾಜಕುಮಾರಿಯು ಈ ರಾಜಕುಮಾರಿಯು ನನ್ನನ್ನು ನೋಡುತ್ತಲೇ ಮಾರು ಹೋಗಿ ನನ್ನ ಕೊರಳಿಗೆ ಜಯಮಾಲೆ ಹಾಕುವಂತಹ ಅದ್ಭುತ ಸುಂದರವಾದ ರೂಪವನ್ನು ಪಡೆಯಬೇಕು. ಹರಿಸನಮಾಗೌ ಸುಂದರ ತಾಯಿ, ಹೋಯಿ ಜಾತ ಗಹರು ಅತಿ ಭಾಯಿ, मोरे हित हरि समन ही कोवु, यही अवसर सहाय सोई होवु, बहुविधि विनय कीन हिते ही काला, प्रगटेवु प्रभु कौतुकी कृपाला, प्रभु बिलो की मुनि नयन जुडाने, हो यही काजु हिये हर्षाने, अति आरती कही कथा सुनाई, हर करहु कृपा करि होहु सहाई, अपन रूप देहु प्रभु मोही, आन भांति नहीं पावो ओही, जेहि विधि नाथ होई हिता मोरा, जेहि विधि नाथ होई हित मोरा, करहु सो बेगी दासमय तोरा, निज माया बल देखि विशाला, यह सी बोले दीन दयाला. ಆ ಕ್ಷಣದಲ್ಲೇ ಶ್ರೀಹರಿಯ ಬಳಿಗೆ ಹೋಗಿ ಅವನ ರೂಪ ಸೌಂದರ್ಯವನ್ನು ಕೇಳಿಕೊಳ್ಳುವೆನು. ಆದರೆ ಅಲ್ಲಿಗೆ ಹೋಗಲು ತುಂಬಾ ಸಮಯ ಬೇಕಲ್ಲ. ಆ ಹರಿಯಂತೆ ನನ್ನ ಹಿತವನ್ನು ಬಯಸುವವರು ಬೇರೆ ಯಾರೂ ಇಲ್ಲ. ಈಗ ಅವನೇ ನನಗೆ ದಿಕ್ಕು ಎಂದು ಭಾವಿಸಿಕೊಂಡು ನಾರದರು ಶ್ರೀಹರಿಯನ್ನು ಅನೇಕ ವಿಧದಿಂದ ಪ್ರಾರ್ಥಿಸಿದರು. ಆಗ ಲೀಲಾಮಯನು ಕೃಪಾಳುವೂ ಆದ ಭಗವಂತನು ತತ್ಕ್ಷಣದಲ್ಲಿ ಅಲ್ಲೇ ಪ್ರತ್ಯಕ್ಷನಾದನು. ಆ ಪ್ರಭುವನ್ನು ನೋಡಿ ಮುನೀಶ್ವರರು ಹೆಚ್ಚಿನ ಸಂತಸಪಟ್ಟರು. ಅವರ ಕಣ್ಣುಗಳು ಅರಳಿದವು. ಇನ್ನು ತನ್ನ ಕೆಲಸ ಕೈಗೂಡಿದಂತೆಯೇ ಎಂದು ಹರ್ಷಿತರಾದರು. ನಾರದರು ಆರ್ತರಾಗಿ ಭಗವಂತನಿಗೆ ತನ್ನ ಎಲ್ಲ ವಿಷಯವನ್ನು ಹೇಳಿಕೊಂಡರು. ವಿನೀತರಾಗಿ ಅಂಗಲಾಚಿದರು. ಸ್ವಾಮಿ, ನೀನು ನಿನ್ನ ಸೌಂದರ್ಯವನ್ನು ನನಗೆ ಕರುಣಿಸು. ನಾನು ಅವಳನ್ನು ತಪ್ಪದೆ ವಿವಾಹವಾಗುವೆನು. ಪ್ರಭು, ನನಗೆ ಬೇಗನೆ ಒಳ್ಳೆಯದಾಗುವಂತೆ ಮಾಡು. ನಾನು ನಿನ್ನ ದಾಸನಲ್ಲವೇ? ನನಗೆ ಹಿತವಾಗುವಂತೆ ಅನುಗ್ರಹಿಸು. ದೀನ ದಯಾಳುವಾದ ಮಹಾವಿಷ್ಣುವು ತನ್ನ ವಿಶಾಲ ಮಾಯಾ ಪ್ರಭಾವವನ್ನು ನೋಡಿ ಮನಸ್ಸಿನಲ್ಲಿ ನಕ್ಕು ಬಿಟ್ಟನು. जेहि विधि हो यही परमहित नारद, सुनहु तुम्हारा
सोई हम कर बन आन कछु बचन न मृषा हमारा. ಎಲೈ ನಾರದ ಮಹರ್ಷಿಯೇ, ನಿನಗೆ ಪರಮಹಿತವಾದುದನ್ನು ತಪ್ಪದೆ ನಾನು ಮಾಡುತ್ತೇನೆ, ಬೇರೇನೂ ಇಲ್ಲ. ನನ್ನ ಮಾತು ಎಂದು ಸುಳ್ಳಾಗದು. ಕುಪಥಮಾಗರುಜ ವ್ಯಾಕುಲ ರೋಗಿ ಬೈದನ ದೇಯಿಸು ನಹು ಮುನಿ ಜೋಗಿ. ಯಹಿ ವಿಧಿಹಿತ ತುಮ್ಹಾರ ಮೈಠಯವು ಕಹಿ ಅಸಂತರಹಿತ ಪ್ರಭು ಭಯವು. ಮಾಯ ಬಿಬಸ ಭಯೆ ಮುನಿ माया विभस भय मुनि मूढ़ा. समझि नहीं गिहरि गिरा निगूढ़ा. गवने तुरत तहाँ ऋषि राई जहाँ स्वयंवर भूमि बनाई. निज निज आसन बैठे राजा बहु बनाव करि सहित समाजा. मुनि मन हर्ष रूप अति मोरे मोहित जि आनहि बरहि न भोरे. मुनिहित कारण कृपा निधान दीन्ह कुरूप न जाई बखाना. सो चरित्र लखि काहु न पावा नारद जानी सबही ಸಿರನಾವಾ. ಹೇ ಯೋಗಿವರ್ಯ, ಕೇಳು. ರೋಗದಲ್ಲಿ ನರಳುತ್ತಿರುವ ರೋಗಿಯು ಕುಪಥವನ್ನು ಬಗೆಸಿದರೆ ಯಾರು ಅಹಂಕಾರದಲ್ಲಿ ನರಳುತ್ತಿದ್ದನೋ ಆತ ಇನ್ನಷ್ಟು ಮಾಯೆಯಲ್ಲೇ ಮುಳುಗಲು ಬಯಸಿದರೆ ವೈದ್ಯನು ಅವನಿಗೆ ಕೊಡುವುದಿಲ್ಲ. ಹಾಗೆಯೇ ನಾನೂ ಕೂಡ ನಿನಗೆ ಹಿತವನ್ನೇ ಮಾಡಲು ನಿಶ್ಚಯಿಸಿರುವೆನೋ ಎಂದು ಹೇಳಿ ಭಗವಂತನು ಅಂತರ್ಧಾನನಾದನು. ಎಷ್ಟೋ ಬಾರಿ ನಾವು ಭಗವಂತನು ನನ್ನನ್ನು ಇಂತಹ ಕಷ್ಟಕ್ಕಿಟ್ಟು ಬಿಟ್ಟನಲ್ಲ ಎಂದು ಶೋಕಿಸುತ್ತೇವೆ. ಭಗವಂತನನ್ನೇ ಕುರಿತು ಕೆಟ್ಟ ಮಾತುಗಳನ್ನು ಆಡುತ್ತೇವೆ. ಭಗವಂತನು ನಮಗೆ ಯಾವುದು ಒಳ್ಳೆಯದೋ ಅದನ್ನು ಕೊಡುತ್ತಾನೆಯೇ ಹೊರತು ನಾವು ಬಯಸಿದುದನ್ನಲ್ಲ. ಭಗವಂತನ ಮಾಯೆಗೆ ವಶನಾದ ನಾರದರು ಶ್ರೀಹರಿಯ ಮಾತಿನ ಅಂತರಾರ್ಥವನ್ನು ಗ್ರಹಿಸದೆ ಹೋದರು. ಬಳಿಕ ನಾರದ ಮಹರ್ಷಿಗಳು ಕೂಡಲೇ ಸ್ವಯಂವರ ಮಂಟಪಕ್ಕೆ ಹೋದರು. ರಾಜರುಗಳು ತಮ್ಮ ಪರಿವಾರ ಸಮೇತ ಅಲಂಕೃತರಾಗಿ ತಮ್ಮ ತಮ್ಮ ಆಸನದಲ್ಲಿ ಕುಳಿತಿದ್ದರು. ಮಹರ್ಷಿಯು, ನನ್ನ ರೂಪವು ಎಲ್ಲರಿಗಿಂತ ಮಿಗಿಲಾದುದು. ಆ ಕನ್ಯೆ ನನ್ನನ್ನು ಬಿಟ್ಟು ಅನ್ಯರನ್ನು ಮರೆತಾದರೂ ಹೇಗೆ ವರಿಸುವಳು ಎಂದು ಮನಸ್ಸಿನಲ್ಲೇ ಹರ್ಷಪಡುತ್ತಿದ್ದನು. ಕೃಪಾನಿಧಿಯಾದ ಭಗವಂತನು ಮಹರ್ಷಿಯ ಶ್ರೇಯಸ್ಸಿಗಾಗಿ ಅವರಿಗೆ ವರ್ಣನಾತೀತವಾದಂತಹ ಕುರೂಪವನ್ನು ಕರುಣಿಸಿಬಿಟ್ಟಿದ್ದನು. ಆದರೆ ಇದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಎಲ್ಲರೂ ಅವರನ್ನು ನಾರದರೆಂದೇ ಬಗೆದು ನಮಸ್ಕರಿಸಿದರು. ಏಕೆಂದರೆ ಯಾರಿಗೆ ಆ ಕುರೂಪವು ಕಾಣಬೇಕು ಅವರಿಗಷ್ಟೇ ತಾನೇ ಆ ಕುರೂಪವಿರುವುದು. रहेतः दुहि रुद्र गणते जानकी सब भेऊ विप्रवेश देखत पिरही ಪರಮ ಕೌತುಕಿ ತೇವು. ಅಲ್ಲಿ ಶಿವನ ಪ್ರಮಥ ಗಣಗಳಲ್ಲಿ ಒಬ್ಬಿಬ್ಬರು ಬಂದಿದ್ದರು. ಅವರು ಈ ರಹಸ್ಯವನ್ನೆಲ್ಲ ತಿಳಿದಿದ್ದರು. ಹಾಗಾಗಿ ಬ್ರಾಹ್ಮಣ ವೇಷಧಾರಿಗಳಾಗಿ ತಿರುಗಾಡುತ್ತಾ ಎಲ್ಲವನ್ನೂ ನೋಡುತ್ತಾ ಆನಂದ ಪಡುತ್ತಿದ್ದರು. जेहि समाज बैठे मुनि जाई हृदय रूप अहमिति अधिकाई. तह बैठे महेश गण दोबु विप्रवेश गति लखई न कोबु. करहि कूटि नारदघि सुनाई निकि दीन्हि हरि सुंदरताई. रेझिहिर कुराज कुंवरि छवि देखी इनहि बरहि हरि जानी विशेषी. मुनि तो हमन हाथ पराये हसहि शंभुगन अति सचुपाये. जदपि सुनहि मुनि अटपट बानी समझि न परई बुद्धि भ्रमसानी. काहु न लखासो चरित विशेषा सो स्वरूप रूप कन्या देखा. मर्कट बदन भयंकर देही देखत हृदय क्रोध भातेही. ನಾರದರು ತಮ್ಮ ಹೃದಯದಲ್ಲಿ ರೂಪದ ಗರ್ವವನ್ನು ಹೊತ್ತು ಅಂದರೆ ಮಹಾವಿಷ್ಣುವಿನ ರೂಪವೇ ತನ್ನದಾಗಿದೆ ಎಂಬ ಗರ್ವವನ್ನು ಹೊತ್ತು ಕುಳಿತಿದ್ದ ಆ ಸಾಲಿನಲ್ಲಿಯೇ ಆ ಶಿವಗಣಗಳು ಹೋಗಿ ಕುಳಿತುಕೊಂಡವು. ವಿಪ್ರವೇಶದಲ್ಲಿ ಇದ್ದುದರಿಂದ ಅವರ ಚರ್ಯೆ ಯಾರಿಗೂ ತಿಳಿಯಲಿಲ್ಲ.
ಅವರು ನಾರದರಿಗೆ ಕೇಳುವಂತೆ ವ್ಯಂಗ್ಯವಾಗಿಯೇ ಹೇಳುತ್ತಿದ್ದರು. ದೇವರು ಈತನಿಗೆ ಅದೆಂತಹ ರೂಪವನ್ನು ಕೊಟ್ಟಿರುವನು. ಇವನ ಚೆಲುವನ್ನು ಕಂಡು ರಾಜಕುಮಾರಿಯಂತೂ ಮರುಳಾಗಿ ಬಿಡುತ್ತಾಳೆ. ಈತನೇ ಹರಿ. ಹರಿ ಎಂಬ ಅರ್ಥಕ್ಕೆ ಕಪಿ ಎಂಬ ಅರ್ಥವೂ ಹೊಂದಿದೆ. ಈತನೇ ಹರಿ ಎಂದು ತಿಳಿದು ಆಕೆ ಇವನ ಕೊರಳಿಗೆ ಮಾಲೆ ಹಾಕುತ್ತಾಳೆ. ನಾರದರು ಎಂದುಕೊಂಡರು ಶ್ರೀಹರಿಯನ್ನೇ ಕುರಿತು ಇವರು ಹೇಳುತ್ತಿರುವರೆಂದು. ಆದರೆ ವಾಸ್ತವದಲ್ಲಿ ಹರಿ ಎಂಬ ಪದಕ್ಕೆ ಕಪಿ ಎಂಬ ಅರ್ಥವೂ ಇರುವುದರಿಂದ ಕಪಿರೂಪದವರನ್ನು ಕಂಡು ಆ ರಾಜಕುಮಾರಿಯು ಹೇಗೆ ವರಿಸುತ್ತಾಳೆ ಎಂದು ಅವರಿಬ್ಬರು ನಗುತ್ತಲೇ ಇರುವರು. ನಾರದ ಮುನಿಗಂತೂ ಮೋಹ ನೆತ್ತಿಗೇರಿತ್ತು. ಅವನ ಮನೋಬುದ್ಧಿಗಳು ಅವನ ಕೈಯಲ್ಲಿರಲಿಲ್ಲ. ಶಿವಗಣಗಳು ನಕ್ಕಿದ್ದೂ ನಕ್ಕಿದ್ದೆ. ಮುನಿಗೆ ಅವರ ಹಾಸ್ಯ ವಿನೋದಗಳು ಕೇಳಿಸುತ್ತಿದ್ದರು. ಬುದ್ಧಿ ಭ್ರಾಂತಿಯ ಕಾರಣದಿಂದ ಅವುಗಳು ಅರ್ಥವಾಗುತ್ತಿರಲಿಲ್ಲ. ಆದರೆ ಅವರ ಮಾತನ್ನೆಲ್ಲ ತನ್ನ ಪ್ರಶಂಸೆ ಎಂದೇ ತಿಳಿಯುತ್ತಿದ್ದರು. ಈ ವಿಶೇಷ ದೃಶ್ಯವನ್ನು ಯಾರೂ ನೋಡಲಿಲ್ಲ. ಕೇವಲ ರಾಜಕುಮಾರಿಗೆ ಮಾತ್ರ ಆ ನಾರದರಿಗಿರುವಂತಹ ಕೋತಿಯ ಸ್ವರೂಪವು ಕಾಣಿಸಿತು. ಅವನ ವಾನರ ಮುಖವನ್ನು, ಭಯಂಕರ ಶರೀರವನ್ನು ಕಂಡೊಡನೆ ಅವಳ ಹೃದಯದಲ್ಲಿ ಕ್ರೋಧವು ಮೂಡಿತು. ಸಖಿ ಸಂಗಲೈ ಕುವರಿ ತಬ ಚಲಿ ಜಾನು ರಾಜಮರಾಲ ದೇಖತ ಫಿರಯಿ ಮಹೀಪ ಸಬಕರ ಸರೋಜ ಜಯಮಾಲ. ರಾಜಕುಮಾರಿಯು ತನ್ನ ಸಖಿಯರೊಡನೆ ರಾಜಹಂಸದಂತೆ ನಡೆಯುತ್ತಾ ಸಭೆಯನ್ನು ಪ್ರವೇಶಿಸಿದಳು. ಆಕೆಯು ಕೈಯಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಎಲ್ಲ ರಾಜರನ್ನು ನೋಡುತ್ತಾ ಮುಂದಕ್ಕೆ ಸಾಗಿದಳು. जेहि दिसि बैठे नारद पूली, सो दिसि तेहि न बिलो की भूली। पुनि पुनि मुनि असुक सखी अकुलाही, देखी दशा अरगन मुसुकाही। धरि नृपतनु गह गयवूर कृपाला, कुवरि हरषि मेले जयमाला। दुलहिनि लैगे लच्चे निवाಸ, ಕೃಪ ಸಮಾಜ ಸಬ ಭಯವು ನಿರಾಸ. ಮುನಿ ಅತಿ ಬಿಕಲ ಮೋಹಮತಿ ನಾಠಿ, ಮನಿಗಿರಿ ಕಯಿ ಚೂಟಿ ಜನು ಗಾಠಿ. ತಬ ಹರಗನ ಭೋಲೆ ಮುಸುಕಾಯಿ, ನಿಜ ಮುಖ ಮುಕುರ ಬಿಲೋ ಕಹು ಜಾಯಿ. ಅಸ ಕಹಿ ದೋವು ಭಾಗೆ ಭಯ ಭಾರಿ, ಬದನ ದೀಖ ಮುನಿ ಬಾರಿ ನಿಹಾರಿ। ಬೇಷು ಬಿಲೋ ಕಿ ಕ್ರೋಧ ಅತಿ ಬಾಢ, ತಿನಹಿ ಸರಾಪ ದೀನ ಅತಿ ಗಾಢ. ರೂಪಗರ್ವದಿಂದ ಕುಳಿತಿದ್ದ ನಾರದರ ಕಡೆಗೆ ಆಕೆಯು ಮರೆತು ಕಣ್ಣು ಹಾಯಿಸಲಿಲ್ಲ. ನಾರದರು ಪದೇ ಪದೇ ಕುಪ್ಪಳಿಸುತ್ತಾ ತಡಪಡಿಸುತ್ತಿದ್ದರು. ಅವರ ಈ ಸ್ಥಿತಿಯನ್ನು ಕಂಡು ಶಿವಗಣಗಳು ಹಲ್ಲು ಕಿರಿದವು. ಕೃಪಾಳುವಾದ ಶ್ರೀಹರಿಯೂ ಕೂಡ ರಾಜವೇಷದಿಂದ ಅಲ್ಲಿಗೆ ಅಂದರೆ ಆ ರಾಜಸಭೆಗೆ ಬಂದೊದಗಿದನು. ರಾಜಕುಮಾರಿ ಅತಿ ಹರ್ಷದಿಂದ ಜಯಮಾಲೆಯನ್ನು ರಾಜವೇಷದಲ್ಲಿದ್ದ ಆ ಶ್ರೀಹರಿಯ ಕೊರಳಿಗೆ ತೊಡಸಿದಳು. ಭಗವಾನ್ ಲಕ್ಷ್ಮೀಪತಿಯು ವಧುವನ್ನು ಕರೆದುಕೊಂಡು ಹೋದನು. ಉಳಿದ ರಾಜರೆಲ್ಲರೂ ನಿರಾಶೆಯಲ್ಲಿ ಮುಳುಗಿದರು. ಮೋಹದಿಂದ ನಾರದ ಮುನಿಯ ಬುದ್ಧಿಯು ನಾಶವಾಗಿ ಹೋಗಿತ್ತು. ಸೆರಗಿನ ಗಂಟಿನಿಂದ ರತ್ನ ಜಾರಿ ಬಿದ್ದು ಹೋಯಿತೋ ಎಂಬಂತೆ ರಾಜಕುಮಾರಿಯು ಹೋದುದನ್ನು ಕಂಡು ಅವರು ವ್ಯಾಕುಲ ಚಿತ್ತನಾದರು. ಶಿವಗಣಗಳು ನಗುತ್ತಾ ಅವರಲ್ಲಿ, ಕನ್ನಡಿಯಲ್ಲಿ ಮುಖವನ್ನಾದರೂ ಒಮ್ಮೆ ನೋಡಿಕೊಳ್ಳಬಾರದೆ ಎಂದು ಹೇಳಿ ಭಯದಿಂದ ಅಲ್ಲಿಂದ ಓಡಿ ಹೋದರು. ನಾರದರು ನೀರಿನಲ್ಲಿ ತನ್ನ ವಿಕೃತವಾದ ರೂಪವನ್ನು ನೋಡಿಕೊಂಡು ಅವರ ಕೋಪವು ಇಮ್ಮಡಿಸಿತು. ಕೂಡಲೇ ಅವರು ಶಿವಗಣಗಳಿಗೆ ಅತ್ಯಂತ ಕಠೋರವಾದ ಶಾಪವನ್ನು ಕೊಟ್ಟರು. ಓಹೂ ನಿಸಾಚರ ಜಾಯೇ ತುಮಾ ಕಪಟಿ ಪಾಪಿ ದೋವು, ಹಸೆದು ಹಮಹಿ ಸೋಲೇಹು ಫಲ ಬಹುರಿ ಹಸೇಹು ಮುನಿ ಕೋವು. ಕಪಟಿಗಳು, ವಂಚಕರು ಆದ ನೀವಿಬ್ಬರು ರಾಕ್ಷಸರಾಗಿರಿ. ನೀವು ನನ್ನನ್ನು ಕುಚೋದ್ಯ ಮಾಡಿದ್ದೀರಿ, ಅದರ ಫಲವನ್ನು ಈಗ ಅನುಭವಿಸಿರಿ ಎಂದು ಶಪಿಸಿದರು. ಇನ್ನು ಮುಂದೆ ಯಾವುದೇ ಋಷಿಯನ್ನು ಹಾಸ್ಯ ಮಾಡಬೇಡಿರಿ. ಪುನಿಚಲದಿ ಕರೂಪ ನಿಜ ಪಾವ, ತದಪಿ ಹೃದಯ ಸಂತೋಷನ ಆವ. ಪರಕತ ಅಧರ ಕೋಪ ಮನ ಮಾಹಿ, ಸಪದಿ ಚಲೇ ಕಮಲಾಪತಿ ಪಾಹಿ. ದೇಹೌ ಶ್ರಾಪಕ್ಕೆ ಮರಿಹವು ಜಾಯಿ,
जगतमुरी उपहास कराई, बीच ही पंथ मिले मदनुचारी, संगरमा सोबु सो संगरमा सोई राजकुमारी, बोले मधुर बचन सुरसाई, मुनि कह बचले बिकल की नाई, सुनत बचन उपजा अति क्रोधा, माया बसन रहा मन बोधा, पर संपदा सकहु नहीं देखी, तुम्हारे ईर्षा कपट विशेषी, मथत सिंधु रुद्र ही भौरायहु, ಸುರನ್ಹ ಪ್ರೇರಿ ವಿಷಪಾನ ಕರಾಯಹು. ನಾರದ ಮುನಿಗಳು ಮರಳಿ ನೀರಿನಲ್ಲಿ ತನ್ನ ರೂಪವನ್ನು ನೋಡಿಕೊಂಡಾಗ ಅವರಿಗೆ ತನ್ನ ಮೊದಲಿನ ನಿಜ ರೂಪವು ಪ್ರಾಪ್ತವಾಗಿತ್ತು. ಆದರೂ ಅವರಿಗೆ ಸಂತೋಷವಾಗಲಿಲ್ಲ. ಅವರ ತುಟಿಗಳು ಅದುರುತ್ತಿದ್ದವು, ಮನಸ್ಸಿನಲ್ಲಿ ಕೋಪವು ತುಂಬಿ ಹೋಗಿತ್ತು. ಕೂಡಲೇ ಅವರು ಲಕ್ಷ್ಮೀಪತಿಯ ಬಳಿಗೆ ಹೊರಟರು. ಒಂದೋ ಅಲ್ಲಿಗೆ ಹೋಗಿ ಅವನಿಗೆ ಶಾಪ ಕೊಡುತ್ತೇನೆ, ಇಲ್ಲವೇ ನನ್ನ ಪ್ರಾಣಗಳನ್ನೇ ತೆತ್ತು ಬಿಡುತ್ತೇನೆ. ಅವನು ಜಗತ್ತಿನಲ್ಲಿ ನನ್ನನ್ನು ಹೀಗೆ ನಗೆಗೀಡು ಮಾಡಿದನಲ್ಲ. ಹೀಗೆ ಮನಸ್ಸಿನಲ್ಲಿ ಯೋಚಿಸುತ್ತಾ ಹೋಗುತ್ತಿರುವಾಗ ದಾರಿಯಲ್ಲಿಯೇ ದೈತ್ಯಾರಿಯಾದ ಶ್ರೀಹರಿಯು ಅವರಿಗೆ ಸಿಕ್ಕಿದನು. ಜೊತೆಯಲ್ಲಿ ಲಕ್ಷ್ಮೀದೇವಿ ಹಾಗೂ ಅದೇ ವಿಶ್ವ ಮೋಹಿನಿಯಾದ ರಾಜಕುಮಾರಿಯಿದ್ದಳು. ದೇವದೇವನಾದ ಮಹಾವಿಷ್ಣುವು, ಮುನೀಶ್ವರ, ವ್ಯಾಕುಲ ಚಿತ್ತರಾಗಿ ಎತ್ತ ಹೋಗುತ್ತಿದ್ದೀರಿ ಎಂದು ಮೃದು ಮಧುರವಾಗಿ ಕೇಳಿದನು. ಈ ಮಾತುಗಳನ್ನು ಕೇಳಿದ್ದೇ ತಡ ಹತಾಶರಾದ ನಾರದರಿಗೆ ಬೆಟ್ಟದಂತಹ ಸಿಟ್ಟು ಬಂತು. ಮಾಯಾ ಮೋಹಿತನಾದ ಮುನಿಗೆ ಬುದ್ಧಿಯು ತನ್ನ ವಶದಲ್ಲಿರಲಿಲ್ಲ. ಅವರೆಂದರು, ನೀನು ಬೇರೆಯವರ ಸಂಪತ್ತನ್ನು ಕಂಡು ಸಹಿಸಲಾರೆ. ನಿನ್ನಲ್ಲಿ ಶ್ರೀಹರಿಯೇ, ನಿನ್ನಲ್ಲಿ ಈರ್ಷ್ಯೆ ಕಪಟ ತುಂಬಾಗಿದೆ. ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳ ಪ್ರೇರಣೆಯಿಂದ ನೀನು ಆ ಬೋಳಾಶಂಕರನಿಗೆ ವಿಷವನ್ನು ಕುಡಿಸಿದೆ. ಅಸುರಸುರ ವಿಷ ಸಂಕರಹಿ ಅಪುರಮಾಮನಿಚಾರು, ಸ್ವಾರಥ ಸ್ವಾಧಕ ಕುಟಿಲ ತುಮಾ ಸದಾ ಕಪಟ ಬಿಮಾರು. ಅಸುರರಿಗೆ ಮದಿರೆ ಅಂದರೆ ಮದ್ಯವನ್ನು, ಶಿವನಿಗೆ ವಿಷವನ್ನು ಇತ್ತು. ನೀನು ಮಾತ್ರ ಸೌಂದರ್ಯ ರಾಶಿಯಾದ ಲಕ್ಷ್ಮೀ ದೇವಿಯನ್ನು, ಕೌಸ್ತುಭಮಣಿಯನ್ನು ತೆಗೆದುಕೊಂಡೆ. ನೀನು ಬಹಳ ದೊಡ್ಡ ಸ್ವಾರ್ಥಿ, ಕುಟಿಲನೂ ಆಗಿರುವೆ. ನೀನು ಯಾವಾಗಲೂ ವಂಚನೆಯ ವ್ಯವಹಾರವನ್ನೇ ಮಾಡುವವನು. परम स्वतंत्र न सिर पर कोई, भावगी मन ही करहु तुम सोई, भले ही मंद मंदे ही भल करहु, विषमय हर्षन की कछु धरहु, डहकी परिचय हु सब काहू, अति असंक मन सदा उछाहू, करम शुभा शुभ तुम ही न बाधा, अब लगे तुम ही न काहू साधा, भले भवन अब बायन दीन्हा, पावहुगे फल अपन कीन्हा, बंजेहु मोहि जवनि धरि देहा, सोई तनु तर धरहु श्राप मम देहा, कपि आकृति तुम कीन्हि तमारी, करिहहि कीस सहाय तुम्हारी, मम अपकार कीन्ह तुम भारी, नारी बिरह तुम ಹೋಬ ದುಃಖಾರಿ. ನೀನು ಪರಮ ಸ್ವತಂತ್ರನು, ಯಾರ ಅಧೀನದಲ್ಲಿಯೂ ನೀನಿಲ್ಲ. ಅದರಿಂದಾಗಿ ನಿನಗೆ ತೋಚಿದಂತೆ ಸ್ವಚ್ಛಂದವಾಗಿ ವರ್ತಿಸುತ್ತಿದ್ದೀಯೆ. ಒಳ್ಳೆಯದನ್ನು ಕೆಟ್ಟದಾಗಿಸಿ, ಕೆಟ್ಟದ್ದನ್ನು ಒಳ್ಳೆಯದಾಗಿಸಿ ಮಾಡುತ್ತಿರುವೆ. ನಿನ್ನ ಹೃದಯದಲ್ಲಿ ಹರ್ಷ ವಿಷಾದಗಳು ಉದಿಸುವುದೇ ಇಲ್ಲ. ಎಲ್ಲರಿಗೂ ಮೋಸ ಮಾಡಿ ಮಾಡಿ ಪಳಗಿ ಹೋಗಿದ್ದೀಯೆ. ಯಾರ ಅಂಕೆಯೂ ಭಯವೂ ನಿನಗಿಲ್ಲ. ಇದರಿಂದ ಮೋಸ ಮಾಡುವುದರಲ್ಲಿ ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಎಲ್ಲಿಲ್ಲದ ಉತ್ಸಾಹವಿರುತ್ತದೆ. ನಿನಗೆ ಶುಭ ಅಶುಭ ಕರ್ಮಗಳು ಬಾಧಿಸುವುದಿಲ್ಲ. ಇದುವರೆಗೆ ನಿನಗೆ ಯಾರು ಬುದ್ಧಿ ಕಲಿಸಲಿಲ್ಲ. ನೀನು ಕೊಟ್ಟಿರುವ ವಾಯನವನ್ನು ನೀನೇ ಪಡೆಯುವೆ. ನೀನು ಮಾಡಿಕೊಂಡ ಕರ್ಮ ಫಲಗಳು ತಪ್ಪದೆ ನೀನೇ ಅನುಭವಿಸಬೇಕು. ನೀನು ಯಾವ ರೂಪದಿಂದ ನನ್ನನ್ನು ವಂಚಿಸಿದೆಯೋ, ಅಂದರೆ ರಾಜನ ರೂಪದಲ್ಲಿ ಬಂದು ಆ ವಿಶ್ವಮೋಹಿನಿಯಾದ ರಾಜಕುಮಾರಿಯನ್ನು ನನ್ನನ್ನು ವರಿಸುವಂತೆ ಮಾಡಿ ಆ ಮೋಹಕ ರೂಪವನ್ನು ತೋರಿಸಿ ವಿಶ್ವಮೋಹಿನಿಯನ್ನು ಹಾರಿಸಿಕೊಂಡು ಹೋದೆಯಲ್ಲ, ಆ ರಾಜನ ರೂಪದಿಂದಲೇ ಅದೇ ನೃಪ ಶರೀರವು ನಿನಗೆ ಬರಲಿ. ಇದು ನಾನು ನಿನಗೆ ಕೊಟ್ಟಿರುವ ಶಾಪ. ನೀನು ನನಗೆ ಕಪಿಯ ರೂಪವನ್ನು ಕೊಟ್ಟೆ. ನಾನು ನಿನ್ನನ್ನು ಶ್ರೀಹರಿಯ ಮೋಹಕ ರೂಪವನ್ನು ಕೇಳಿದರೆ ಕಪಿಯ ರೂಪವನ್ನು ಕೊಟ್ಟೆಯಲ್ಲ. ಆ ಕಾರಣದಿಂದಾಗಿ ನನಗಾದ ನಿರಾಸೆಯಿಂದಾಗಿ, ಆದ್ದರಿಂದ ನೀನು ಕಪಿಗಳಿಂದಲೇ ಸಹಾಯ ಪಡೆಯುವಂತಾಗಲಿ.
ನಾನು ಬಯಸಿದ ಹೆಣ್ಣು ನನಗೆ ದೊರಕದಂತೆ ಮಾಡಿ ನೀನು ನನಗೆ ಅಹಿತವನ್ನೇ ಮಾಡಿದೆ. ಆ ವಿಶ್ವಮೋಹಿನಿಯನ್ನು ಪ್ರೇಮಿಸಿತಾನೆ ನಾರದರು. ಹರಿಯ ವಿಶ್ವಮೋಹಕ ರೂಪವನ್ನು ಕೇಳಿತು. ಆದರೆ ಕಪಿಯ ರೂಪವನ್ನು ಕೊಟ್ಟು ಹರಿ ವಂಚಿಸಿ ಬಿಟ್ಟನಲ್ಲ. ಆ ನಾನು ಬಯಸಿದ ಹೆಣ್ಣು ನನಗೆ ದೊರಕದಂತೆ ಮಾಡಿ ನೀನು ನನಗೆ ಅಹಿತವನ್ನೇ ಮಾಡಿದಿ. ಇದರಿಂದ ನನ್ನಂತೆಯೇ ನೀನು ಸ್ತ್ರೀ ವಿಯೋಗದಿಂದ ದುಃಖವನ್ನು ಅನುಭವಿಸು. श्रापसी हर्षिहिय प्रभु बिनती कीन्ही निज माया कೈ ಪ್ರಬಲತಾ ಕರಶಿ ಕೃಪಾ ನಿಧಿ ಲೀನ್ಹಿ. ಪ್ರಭುವು ನಾರದ ಮುನಿಯ ಶಾಪವನ್ನು ಶಿರಸಾವಹಿಸಿ ಹೃದಯದಲ್ಲಿ ಹರ್ಷಗೊಂಡು ನಾರದರನ್ನು ಪರಿಪರಿಯಾಗಿ ಭಿನ್ನಹ ಮಾಡಿಕೊಂಡನು. ಅನಂತರ ತನ್ನ ಮಾಯೆಯ ಪ್ರಭಾವವನ್ನು ಅಡಗಿಸಿದನು. ಭಗವಂತನು ನಾವಾಡುವ ಎಲ್ಲ ಮಾತುಗಳನ್ನು ಲೋಕದ ಹಿತಕ್ಕಾಗಿಯೇ ಸ್ವೀಕರಿಸಿ ಬಿಡುತ್ತಾನೆ. ಮುಂದೆ ರಾವಣ ಕುಂಭಕರ್ಣರ ಸಂಹಾರವಾಗಬೇಕಾಗಿದೆ. ಜಗತ್ತಿನಲ್ಲಿ ಧರ್ಮದ ಉದ್ಧಾರವಾಗಬೇಕಾಗಿದೆ. ಅದಕ್ಕೆ ಯೋಗ್ಯವಾದ ಮಾರ್ಗವನ್ನು ನಾರದರ ಶಾಪದ ಮೂಲಕವೇ ಭಗವಂತನು ಅದನ್ನೇ ಪಡೆದುಕೊಂಡು ಲೋಕದ ಹಿತವನ್ನೇ ಮಾಡುತ್ತಾನೆ. ಭಗವಂತನು ಏನೇ ಮಾಡಿದರೂ ಕೂಡ ಅದು ನಮ್ಮ ಹಿತಕ್ಕಾಗಿಯೇ ಇರುತ್ತದೆ. ಆದರೆ ನಾವು ಆತನ ಮಾಯೆಯ ಮೋಹಕ್ಕೆ ಒಳಗಾಗಿ ಅದು ಕೊಡು ಇದು ಕೊಡು ಎಂದು ಕೇಳುತ್ತೇವೆ. ನಾವು ಕೇಳಿದ್ದನ್ನೆಲ್ಲ ಭಗವಂತನು ಎಲ್ಲಾದರೂ ಕೊಟ್ಟು ಬಿಟ್ಟರೆ ನಮ್ಮ ಜೀವನವು ಅಧೋಗತಿಗೆ ಇಳಿದು ಹೋಗುವುದಿಲ್ಲವೇ? ನಾರದರು ಬಯಸಿದ್ದೇನಾದರೂ ನಾರದರಿಗೆ ಇಲ್ಲಿ ಸಿಕ್ಕಿದ್ದರೆ ಸಂಸಾರಿಯಾಗಿ ನಾರದರು ಯಾವುದಕ್ಕಾಗಿ ಜಗತ್ತನ್ನೆಲ್ಲ ತಿರುಗುತ್ತಿರುವರೋ ಅದೇ ಭ್ರಷ್ಟವಾಗಿ ಹೋಗುತ್ತಿತ್ತು. ಶ್ರೀಹರಿಯು ಅವರನ್ನು ಕಾಪಾಡುವ ಸಲುವಾಗಿ ಅವರಿಗಾದ ನಿರಾಸೆಯಿಂದ ಅವರು ಕೊಟ್ಟ ಶಾಪವನ್ನು ಕೂಡ ಬಳಸಿಕೊಂಡು ಶ್ರೀಹರಿಯು ಲೋಕೋದ್ಧಾರವನ್ನೇ ಮಾಡುತ್ತಾನೆ. ಅದೇ ಪ್ರಭು ಶ್ರೀರಾಮಚಂದ್ರನ ಲೀಲೆ. ಜಬಹರಿ ಮಾಯಾ ದೂರಿ ನಿವಾರಿ ನಖಿತಃ ರಮಾನ ರಾಜಕುಮಾರಿ तब मुनि अति सभीत हरि चरना कहे पाहि प्रणतारति हरना मृषा होवु मम प्राप कृपाला मम इच्छा कह दीन दयाला मैं दुर्वचन कहे बहु तेरे कह मुनि पाप मिटिहि किमि मेरे जपहु जाई शंकर सतनाम जो यही हृदय तुरत विश्राम कोवू नहीं शिव समान कोवू नहीं शिव समान प्रिय मोरे हसी परतीति तजहु जनि भोरे जेहि पर कृपा न करहि पुरारी सो न पाव मुनि भगति हमारी असबुर धरि मही बिचरहु जाई अब न तुम की माया नि आरई. ಶ್ರೀಹರಿ ಮಾಯೆಯು ಹರಿದ ಕೂಡಲೇ ಅಲ್ಲಿ ಲಕ್ಷ್ಮಿಯು ರಾಜಕುಮಾರಿಯು ಅದೃಶ್ಯವಾಗಿ ಹೋದರು. ಅದನ್ನು ಕಂಡು ನಾರದರು ಭಯಕಂಪಿತರಾಗಿ ಶ್ರೀಹರಿಯ ಚರಣಗಳಲ್ಲಿ ಕೆಡವಿ ಬಿದ್ದುಕೊಂಡು, ಓ ಶರಣಾಗತ ವತ್ಸಲ, ನನ್ನನ್ನು ರಕ್ಷಿಸು ರಕ್ಷಿಸು, ಎಲೈ ಕೃಪಾಳು, ಸಿಟ್ಟಿನ ಬರದಲ್ಲಿ ನಾನು ನಿನಗೆ ಕೊಟ್ಟಿರುವ ಶಾಪವು ಹುಸಿಯಾಗಲಿ ಎಂದು ಬೇಡಿಕೊಂಡರು. ಆಗ ದೀನ ದಯಾಳುವಾದ ಪ್ರಭುವು ಹೇಳಿದನು, ಇದೆಲ್ಲವೂ ನನ್ನ ಸಂಕಲ್ಪದಂತೆ ಆಗಿದೆ. ಅದಕ್ಕೆ ನಾರದರು ಪುನಃ ಕೇಳಿದರು, ಸ್ವಾಮಿ, ನಾನು ನಿನ್ನ ಬಗೆಗೆ ದುರುಕ್ತಗಳನ್ನು ಆಡಿದ್ದೇನೆ, ಕೆಟ್ಟ ಮಾತುಗಳನ್ನಾಡಿದ್ದೇನೆ, ನನ್ನ ಪಾಪಗಳು ಹೇಗೆ ತೊಲಗಬಹುದು? ಆಗ ಭಗವಂತನು ಹೇಳುತ್ತಾನೆ, ಎಲೈ ಮಹರ್ಷಿಯೇ, ನೀನು ಕೈಲಾಸಕ್ಕೆ ಹೋಗಿ ಶಂಕರನ ಶತನಾಮಗಳನ್ನು ಜಪಿಸು. ಅದರಿಂದ ಕೂಡಲೇ ನಿನ್ನ ಹೃದಯಕ್ಕೆ ಶಾಂತಿ ದೊರೆಯುತ್ತದೆ. ಶಿವನಷ್ಟು ಪ್ರಿಯರಾದವರು ನನಗೆ ಬೇರೆ ಯಾರೂ ಇಲ್ಲ. ಈ ನಂಬಿಕೆಯನ್ನು ಮರೆತಾದರೂ ತೊರೆಯದಿರು ಮುನಿಯೇ. ತ್ರಿಪುರಾಂತಕನ ಕೃಪೆಯಿಲ್ಲದವರಿಗೆ ನನ್ನ ಭಕ್ತಿ ದೊರೆಯದು. ಇದನ್ನು ಹೃದಯದಲ್ಲಿ ಗಟ್ಟಿ ಮಾಡಿಕೊಂಡು ಹೋಗಿ ಭೂಮಿಯಲ್ಲಿ ವಿಚರಿಸು. ಇನ್ನು ಮುಂದೆ ನನ್ನ ಮಾಯೆ ನಿನ್ನ ಹತ್ತಿರ ಸುಳಿಯಲಾರದು. ಈ ರೀತಿಯಾಗಿ ಶಂಕರನ ಶತನಾಮಗಳಿರುವುದೇ ಆ ಶತರುದ್ರೀಯವೆಂದು ಹೆಸರಾದಂತಹ ರುದ್ರ ಪ್ರಶ್ನೆಯಲ್ಲಾಗಲಿ ಹಾಗೂ ಶತರುದ್ರಿಯ ಸ್ತೋತ್ರಗಳು ಇವೆ. ಅದನ್ನು ಭಜಿಸಿದರೆ ಸಕಲ ಪಾಪಗಳು ಕಳೆದು ಹೋಗುತ್ತದೆ. ಅದನ್ನೇ ಮಾಡುವಂತೆ ಶ್ರೀಹರಿಯು ಇಲ್ಲಿ ನಾರದರಿಗೆ ಕೈಲಾಸಕ್ಕೆ ಹೋಗಿ ಆ ಶಿವನ ಶತನಾಮಗಳನ್ನು ಭಜಿಸು ಎಂದು ಹೇಳಿ ಕಳುಹಿಸುತ್ತಾನೆ. ಬಹುವಿಧಿ ಮುನಿ ಬಹುವಿಧಿ ಮುನಿ ಪ್ರಬೋಧಿ ಪ್ರಭು ತಬ ಭಯೇ ಅಂತರಧಾನ ಸತ್ಯಲೋಕನಾರದ ಚಲೆ ಕರತ ರಾಮ ಗುಣಗಾನ.
ಹೀಗೆ ಬಹುರೀತಿಯಲ್ಲಿ ನಾರದರನ್ನು ಸಮಾಧಾನಗೊಳಿಸಿ ಮಹಾವಿಷ್ಣುವು ಅಂತರ್ಧಾನನಾದನು. ನಾರದರು ಶ್ರೀರಾಮನ ಗುಣಗಾನ ಮಾಡುತ್ತಾ ಸತ್ಯಲೋಕಕ್ಕೆ ತೆರಳಿದರು. ಹರಗನ ಮುನಿ ಜಾತ ಪಥ ದೇಖಿ ವಿಗತ ಮೋಹ ಮನ ಹರ್ಷ ವಿಶೇಷಿ ಅತಿ ಸಭೀತ ಮಾರದ ಪಹಿ ಆಯೆ ಗಹಿ ಪದ ಆರತ ಬಚನ ಸುನಾಯೆ ಹರಗನ ಹಮಗ ಹರಗನ ಹಮನ ವಿಪ್ರ ಮುನಿರಾಯ ಬಡ ಅಪರಾಧ ಕೀನ್ಹ ಫಲ ಪಾಯ ಶ್ರಾಪ ಅನುಗ್ರಹ ಕರಹು ಕೃಪಾಲ बोले नारद दीन दयाला निशिचर जाई हो तुम दोबु वैभव विपुल तेज बल होबु भुज बल विश्वजित तुम जहिया धरि सही विष्णु मनुज तनु तहिया समर मरन हरि हाथ तुम्हारा कोई हहु मुकुतन मुनि पुनि संसार चले जुगल मुनि पद सिर नाये ಭಯೇ ನಿಸಾಚರ ಕಾಲ ಹಿಪಾಯಿ. ಮೋಹರಹಿತರಾಗಿ ಮನಸ್ಸಿನಲ್ಲಿ ಪ್ರಸನ್ನರಾಗಿ ಹೋಗುತ್ತಿದ್ದ ನಾರದ ಮುನಿಗಳನ್ನು ದಾರಿಯಲ್ಲಿ ಶಿವಗಣಗಳು ಕಂಡು ಭಯಗೊಂಡವರಾಗಿ ಅವರ ಬಳಿಗೆ ಬಂದು ಅವರ ಕಾಲುಗಳನ್ನು ಹಿಡಿದುಕೊಂಡು ದೀನರಾಗಿ ಇಂತೆಂದರು. ಮುನೀಶ್ವರರೇ, ನಾವು ನಿಜವಾದ ಬ್ರಾಹ್ಮಣರಲ್ಲ, ಶಿವಗಣಗಳು. ನಾವು ಮಹಾಪರಾಧವನ್ನು ಮಾಡಿದೆವು, ಅದಕ್ಕೆ ತಕ್ಕ ಫಲವನ್ನು ಪಡೆದೆವು. ಕೃಪಾಳುಗಳೇ, ಈಗ ಶಾಪವು ದೂರವಾಗುವಂತೆ ಅನುಗ್ರಹಿಸಿರಿ. ಆಗ ದೀನವತ್ಸಲರಾದ ನಾರದರು ಎಂತೆಂದರು. ನೀವಿಬ್ಬರು ರಾಕ್ಷಸರಾಗಿ ಹುಟ್ಟಿರಿ, ನಿಮಗೆ ವಿಪುಲ ಐಶ್ವರ್ಯ, ತೇಜಸ್ಸು, ಬಲ ಪ್ರಾಪ್ತವಾಗುತ್ತದೆ. ನೀವು ನಿಮ್ಮ ಭುಜಬಲದಿಂದ ಇಡೀ ವಿಶ್ವವನ್ನು ಗೆದ್ದುಕೊಂಡಾಗ ಭಗವಾನ್ ವಿಷ್ಣುವು ಮಾನವಾವತಾರವನ್ನು ತಾಳುವನು. ಆಗ ಯುದ್ಧದಲ್ಲಿ ನೀವು ಅವನ ಕೈಯಿಂದ ಹತರಾಗಿ ಪುನರಾವೃತ್ತಿರಹಿತವಾದ ಮೋಕ್ಷವನ್ನು ಹೊಂದುವಿರಿ. ಅವರು ಮುನಿಯನ್ನು ವಂದಿಸಿ ಹೊರಟು ಹೋದರು. ಕಾಲಾಂತರದಲ್ಲಿ ಅವರು ರಾಕ್ಷಸರಾಗಿ ಹುಟ್ಟಿದರು. ಏಕ ಕಲಪ ಏಹಿ ಹೇತು ಪ್ರಭುಲೀನ್ ಮನುಜ ಅವತಾರ ಸುರರಂಜನ ಸಜ್ಜನ ಸುಖದ ಹರಿ ಭಂಜನ ಭುವಿ ಭಾರ. ದೇವತೆಗಳನ್ನು ಸಂತೋಷಪಡಿಸುವವನು, ಸಜ್ಜನ ಸುಖದಾಯಕನು, ಭೂಭಾರಹಾರಿಯೂ ಆದ ಭಗವಂತನು ಒಂದು ಕಲ್ಪದಲ್ಲಿ ಈ ಕಾರಣಕ್ಕಾಗಿಯೇ ಮನುಷ್ಯನಾಗಿ ಅವತರಿಸಿದನು. ಈ ವಿಧಿ ಜನಮ ಕರಮ ಕರಿಕೆ ಹರಿಕೇರೆ ಸುಂದರ ಸುಖದ ವಿಚಿತ್ರ ಘನೇರೆ ಕಲಪ ಕಲಪ ಪ್ರತಿ ಪ್ರಭು ಅವತರಹಿ ಚಾರು ಚರಿತ ನಾನಾ ವಿಧಿ ಕರಹಿ ತಬ ತಬ ಕಥಾ ಮುನಿ ಸನ್ನಗಾಯಿ ಪರಮ ಪುನೀತ ಪ್ರಬಂಧ ಬನಾಯಿ ವಿವಿಧ ಪ್ರಸಂಗ ಅನೂಪ ಬಖಾನೆ करखिन सुनि अचर जूसयाने हरि अनंत हरि कथा अनंता कहि सुनहि बहु विधि सब संता रामचंद्र के चरित सुहाये कल्पकोटि लगी जाहि न गाये यह प्रसंगमय कहा भवानी हरिमाया मोह हि मुनि ज्ञानी प्रभु कौतुकी प्रणत हितकारी ಸೇವತ ಸುಲಭ ಸಕಲ ದುಃಖಹಾರಿ. ಈ ರೀತಿ ಭಗವಾನ್ ಶ್ರೀಹರಿಯ ಜನ್ಮ ಕರ್ಮಗಳು ಅನೇಕ, ಸುಂದರ, ಸುಖದಾಯಕ ಹಾಗೂ ಅಲೌಕಿಕ. ಪ್ರತಿಯೊಂದು ಕಲ್ಪದಲ್ಲಿಯೂ ಅವತರಿಸಿದಾಗಲೆಲ್ಲ ಭಗವಂತನು ನಾನಾ ವಿಧವಾದ ರೀತಿಯ ಲೀಲೆಗಳನ್ನು ಮಾಡುತ್ತಾನೆ. ಆಗ ಮುನೀಶ್ವರರು ಪರಮ ಪುನೀತವಾದ ಕಾವ್ಯಗಳನ್ನು ರಚಿಸಿ ಅವನ ಕಥೆಗಳನ್ನು ಹಾಡಿದ್ದಾರೆ ಹಾಗೂ ವಿವಿಧ ರೀತಿಯ ಅನುಪಮ ಪ್ರಸಂಗಗಳನ್ನು ವರ್ಣಿಸಿದ್ದಾರೆ. ಇದನ್ನು ಕೇಳಿ ವಿವೇಕಿಗಳು ಆಶ್ಚರ್ಯಪಡುವುದಿಲ್ಲ. ಶ್ರೀಹರಿಯು ಅನಂತ, ಹರಿಕಥೆಗಳು ಅನಂತವಾಗಿವೆ. ಸತ್ಪುರುಷರು ಇದನ್ನು ಅನೇಕ ವಿಧಗಳಿಂದ ಹೇಳುತ್ತಾರೆ, ಕೇಳುತ್ತಾರೆ. ಶ್ರೀರಾಮನ ಸುಂದರ ಚರಿತವನ್ನು ಕಲ್ಪಕೋಟಿಗಳಲ್ಲೂ ಹಾಡಿ ಮುಗಿಸಲಾಗುವುದಿಲ್ಲ. ಶಿವನು ಭವಾನಿಗೆ ಹೇಳುತ್ತಾನೆ, ಭವಾನಿ, ಎಂತೆಂತಹ ಜ್ಞಾನಿ ಮುನೀಶ್ವರರು ಕೂಡ ಶ್ರೀಹರಿಯ ಮಾಯೆಗೆ ಒಳಗಾಗುತ್ತಾರೆ ಎಂದು ತಿಳಿಸಲೆಂದೇ ಈ ಪ್ರಸಂಗವನ್ನು ಹೇಳಿರುವೆನು. ಪ್ರಭುವು ಲೀಲಾಮಯನು, ಶರಣಾಗತ ವತ್ಸಲನು, ಸುಲಭ ಸೇವೆಯನು, ಎಲ್ಲರ ದುಃಖಗಳನ್ನು ಪರಿಹರಿಸುವವನು ಆಗಿದ್ದಾನೆ. ಸುರನರ ಮುನಿ ಕೋವು ನಾಹಿ ಜಹಿ ನಮೋಹ ಮಾಯಾ ಪ್ರಬಲ ಅಸ ವಿಚಾರಿ ಮನಮಾಹಿ ಭಜಿ ಆ ಮನಮಾ ಭಜಿ ಆ ಮಹಾಮಾಯ ಪತಿ
ದೇವತೆಗಳು, ಮುನಿಗಳು, ಮಾನವರು ಶ್ರೀಹರಿಯ ಮಾಯೆಗೆ ಈಡಾಗದವರು ಯಾರೂ ಇಲ್ಲ. ಈ ವಿಷಯವನ್ನು ಮನಗಂಡು ಆಯಾ ಆ ಮಾಯಾ ಆ ಮಹಾ ಮಾಯಾಪತಿಯನ್ನು ಭಜಿಸಬೇಕು. ಈ ರೀತಿಯಾಗಿ ಶಿವನು ಪಾರ್ವತಿಗೆ ಎಂತೆಂತಹ ಮಹಾಮುನಿಗಳು ಶಿವನ ಆ ವಿಷ್ಣುವಿನ ಮಾಯೆಯಲ್ಲಿ ಸಿಲುಕಿ ಆ ವಿಷ್ಣುವನ್ನು ಅರಿಯಲಾಗದೆ ಕಷ್ಟಪಟ್ಟಿದ್ದಾರೆ. ಹೀಗಿರುವಾಗ ಸಾಧಾರಣ ಮನುಷ್ಯರಾದಂತಹ ನಮ್ಮ ಕಥೆಯೇನು? ವಿಷ್ಣು ಮಾಯೆಯು ಯಾವ ಕ್ಷಣದಲ್ಲಿ ಆವರಿಸಿಕೊಂಡರೂ ಆ ಮಾಯೆಯಲ್ಲಿ ಮುಳುಗಿ ಜನ್ಮಾಂತರಗಳನ್ನೇ ಕಳೆದು ಬಿಡುತ್ತೇವೆ. ಹೀಗಿರುವಾಗ ಆ ಮಾಯೆಯಿಂದ ಮುಕ್ತರಾಗಿ ಭಗವಂತನ ಪದವನ್ನು ಸೇರಿ ಮುಕ್ತಿಯನ್ನು ಅನುಭವಿಸಬೇಕಾದರೆ ಆ ಭಗವಂತನ ಕೃಪೆಯೊಂದಿಲ್ಲದೆ ಬೇರೆ ಯಾವುದರಿಂದಲೂ ಯಾವ ಸಾಧನೆಯಿಂದಲೂ ಸಾಧ್ಯವಾಗುವುದಿಲ್ಲ. ಆ ಭಗವಂತನ ಕೃಪೆಯನ್ನು ಸ್ವತಃ ಶ್ರೀರಾಮಚಂದ್ರ ಪ್ರಭುವೇ ಕೊಡಬೇಕು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.